ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಬುಧವಾರ. ಬುಧವಾರದ ವಿಶೇಷತೆ ಅನುಷ್ಠಾನ, ದ್ವಾದಶ ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂಥ ಅನುಷ್ಠಾನದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇನ್ನು ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ತಿಳ್ಕೊಳ್ತಾ ಹೋಗೋಣ ಗುರುಜಿಯವರಿಂದ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಅಂದರೆ ಮೊದಲಿಗೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕಾಗಿ ಇರುವಂಥ ಅವರ ಆಶ್ರಮದ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9450509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡ್ಬೋದು. ಆಶ್ರಮದ ಸಿಬ್ಬಂದಿ ವರ್ಗದವರು ನೀವು ಕರೆ ಮಾಡಿದಾಗ ನಿಮಗೆ ಸ್ಪಷ್ಟವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾರೆ. ಗುರುಜಿಯವರು ಯಾವಾಗ ಅಪಾಯಿಂಟ್ಮೆಂಟ್ ಸಿಗಬಹುದು ಅಂತ. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಗುರುಜಿನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ನೀವು ಕರೆ ಮಾಡ್ಬೋದು. ನೇರವಾಗಿ ಗುರುಜಿಯ ಜೊತೆಗೆ ಮಾತಾಡ್ಬೋದು. ಆದರೆ ಇಲ್ಲಿ ನಿಮ್ಮ ಸ್ವರ್ತರಂಗ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಟಿವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಮಾತಾಡಬೇಕು. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 08041219999 08041211999. ಇನ್ನು ಪತ್ರಗಳನ್ನು ಬರೆಯುವಂಥವ್ರು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪತ್ರಗಳನ್ನು ಬರೀಬೋದು. ಯಾವ ವಿಳಾಸ? ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಖಂಡಿತವಾಗಿ ಪತ್ರಗಳನ್ನು ಕೂಡ ಬರೀಬೋದು. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು ಹೆಸರು ತಿಳಿಸೋದು ಬೇಡ, ಊರು ತಿಳಿಸೋದು ಬೇಡ ಅನ್ನೋಂಥ ಪತ್ರಗಳನ್ನು ಕೂಡ ನಾವು ಪರಿಗಣಿಸ್ತಾ ಬಂದಿದ್ದೀವಿ. ಖಂಡಿತವಾಗಿ ಪತ್ರಗಳನ್ನು ಬರೀಬೋದು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಪತ್ರವನ್ನು ಬರೀಬೋದು. ಕಡ್ಡಾಯವಾಗಿ ಫೋಟೋ ಅಗತ್ಯ ಇಲ್ಲಿ ಇರೋದಿಲ್ಲ ಅಂತ ತಿಳಿಸ್ತಾ ಬನ್ನಿ. ಹಾಗಿದ್ರೆ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ
ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭುಜದೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾಂ ತ್ರಿಪುರಸುಂದರೀಂ ಶ್ರೀಂ ಚಕ್ರೇಶ್ವರೀಂ ಬಾಲಾಂಬಿಕಾಯೈ ನಮೋ ನಮಃ. ದುರ್ಗಾಂ ಬಾಹಿ ಬಾಹಿ ಸನಂತಾಂ ದುರ್ಗಾಂಬಿಕಾಯ ನಮಃ. ಜಾತವೇದಸೇ ಸನವಾಮ ಸೋಮರಾದೇತೋ ನಿದಹಾತಿ ವೇದಾಹಾಂ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶ್ರೀಃ ಕಾಂತಾಯ ಕಲ್ಯಾಣನಿಧೇ ನಿಧೇಸ್ವಿನಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿವೃದ್ಧಶ್ಚಾಂ ಶೇಷಾದ್ರೀಂ ಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮಾಡುವಂಥ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸಿರಲಿ. ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಅಗೋ ಈಗೋ ಅಂದರೆ ಈ ಡಿಸೆಂಬರ್ ಮಾಸ ಇದು ಮುಗಿತಾ ಬಂತು. ಈ ಕಳೆದ 22ರಲ್ಲಿ ಸಾಕಷ್ಟು ಬಹಳ ವೇಗವಾಗಿ ಬಂದಂತಾಯಿತು. 22 ವರ್ಷ ಅಂದರೆ ಈ 22ರ ವರ್ಷದಲ್ಲಿ 23ಕ್ಕೆ ಆಗಮಿಸ್ತಾ ಇದೆ, 22 ಮುಗಿತಾ ಇದೆ. ಏನೇ ಆದರೂ ಈ ವರ್ಷ ಮಾತ್ರ ಬಹಳ ವೇಗವಾಗಿ ಮುಂದೆ ನಡೆದಿದೆ. ಕಳೆದ 2 ವರ್ಷಗಳಲ್ಲಿ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ, ಅದಾದ ನಂತರ ಸಿಕ್ಕಂಥ ಈ ಸಮಯ ಬಹಳಷ್ಟು ವೇಗವಾಗಿ ನಡೆದಂಥದ್ದಾಗಿದೆ. ಆದರೆ ಈಗಿರ್ತಕ್ಕಂಥ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ ಅಂದರೆ ಬುಧವಾರ, ಇವತ್ತು ತಾವೇನು ಅಂದುಕೊಂಡಿದ್ದೀರಿ, ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವ ವೃತ್ತಿಯಲ್ಲಿದ್ದು ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ಅವೆಲ್ಲವನ್ನು ಸಹಿತ ಸರಿಯಾದ ಆಲೋಚನೆಯಿಂದಲೇ ಮಾಡಬಹುದು. ಆದರೆ ಮಾಡುವಂತಹ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕಾದ್ರೆ ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ, ಚಕ್ರೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ ನಿಮ್ಮ ಕುಲದೇವರ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು 4 ರಾಶಿ 4 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅಂದರೆ 4 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿರ್ತಕ್ಕಂತಹ ವ್ಯಕ್ತಿಗಳು ಹಣಕಾಸಿನ ವಿಚಾರದಲ್ಲಿ, ವ್ಯವಹಾರಗಳಲ್ಲಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಆದರೆ ಬುಧವಾರ ಸಾರ್ವತ್ರಿಕವಾಗಿ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಜನಕ್ಕೆ ಮಾತ್ರ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ. ಅಂದರೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣದಂಥ ರೀತಿಯಲ್ಲಿರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಎಲ್ಲವನ್ನು ಸಹಿತ ನೀವೇ ನಾಶ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ತಾಳ್ಮೆ ಎಂಬತಕ್ಕಂಥದ್ದನ್ನು ಇದ್ದರೆ ಮಾತ್ರ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಇವತ್ತಿನ ದಿನಚರಿ ಪ್ರಕಾರ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಇದೆ. ನೀವೆಷ್ಟೇ ಜ್ಞಾನವಂತರಾಗಿದ್ದು, ಎಷ್ಟೇ ಬುದ್ಧಿವಂತರಾಗಿದ್ದು, ನಿಮ್ಮಲ್ಲಿರ್ತಕ್ಕಂತಹ ವಿದ್ವತ್ತು, ಜ್ಞಾನ, ಅಧಿಕಾರ ಎಲ್ಲವೂ ಇದ್ದರೂ ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪದಿಂದ ಎಲ್ಲವನ್ನು ಸಹಿತ ನಾಶ ಮಾಡಿಕೊಳ್ತೀರಿ. ಆ ಒಂದು ಕ್ಷಣ ನಿಮಗೆ ಬರುವಂತಹ ಆ ಕೋಪದ ಒಂದು ಕ್ಷಣ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೋವು ಅನುಭವಿಸುವಂಥ ಪರಿಸ್ಥಿತಿ ಆಗುತ್ತೆ. ತಾವಂದುಕೊಳ್ತೀರಿ ನನ್ನ ಕೋಪದಿಂದ ಇನ್ನೊಬ್ಬರಿಗೆ ಅಷ್ಟೇ ನೋವಿದೆ, ನನಗಲ್ಲ ಅಂತ. ಅದು ಸುಳ್ಳು. ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಆಗುವಂತಹ ಒಂದಷ್ಟು ಅನಾಹುತ ಸ್ವಲ್ಪ ಮಾತ್ರ. ಆದರೆ ಅದರಲ್ಲಿ 4 ಪಟ್ಟಷ್ಟು ಅನಾಹುತ ಆಗುವಂಥದ್ದು ಕೋಪ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ. ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಹಸನ್ಮುಖಿತನ, ನಗುಮುಖ ಎರಡರಿಂದ ಎಲ್ಲವನ್ನೂ ಸಹಿತ ಕಾಪಾಡ್ಕೋಬಹುದು, ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬುಧವಾರದ ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜರಿಂದ. ಗುರುಜಿಗ ಪಂಚಾಂಗ ಶ್ರವಣ ಮಾಡೋದಾ? ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಸಹಸ್ರಶೀವೃಷಾ ಪುರುಷಾಂ ಸಹಸ್ರಾಕ್ಷ ಸಹಸ್ರಭಾತ್
ಸ್ವಭಾವಿಂ ವಿಶ್ವದೋ ಋತ್ವಾ ತದಿಷ್ಠದಶಾಂಗುಲಂ ಪ್ರಶೈವೇದಿಕಂ ಸರ್ವಂ ಯದ್ಭೂತಮಿದ್ಯಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ. ಓಂ ನಮೋ ನಾರಾಯಣಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ 14/12/2022 ಬುಧವಾರ. ಇವತ್ತು ಸೃಷ್ಟಿ ಮಕಾ ನಕ್ಷತ್ರ. ಮಕಾ ನಕ್ಷತ್ರ ಸಿಂಹರಾಶಿ. ಮಕಾ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಸೃಷ್ಟಿ ತಿಥಿ ಆದ್ದರಿಂದ ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹೇಗೆ? ಆಶ್ಲೇಷ ನಕ್ಷತ್ರ ಮತ್ತು ಮೂಲ ನಕ್ಷತ್ರ, ಹಾಗೆ ಶ್ರವಣ ನಕ್ಷತ್ರ, ಹಾಗೆ ಇರ್ತಕ್ಕಂಥ ರೇವತಿ ನಕ್ಷತ್ರ, ಈ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ರಾಶಿ ನಕ್ಷತ್ರ ಪ್ರಕಾರ ಇವತ್ತು ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದಿದೆ. ಈ ಸಮಸ್ಯೆಗಳಿಗೊಂದು ಪರಿಹಾರವಾಗಿ ನೀವು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಪ್ರಾರ್ಥನೆಗಾಗಿ ನೀವು ನಿಮ್ಮ ಮನೆಯ ಸಮೀಪದಲ್ಲಿ ಅಂದರೆ ಸುತ್ತಮುತ್ತ ಎಲ್ಲನ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಹುತ್ತಕ್ಕೆ ಹೋಗಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ಅಥವಾ ಹುತ್ತದ ಮಣ್ಣಿನ ಪ್ರಸಾದವನ್ನು ಮನೆಯಲ್ಲಿ ತಂದಿಟ್ಟು ಅದನ್ನು ದೇವರ ಹತ್ರ ಇಟ್ಟು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದು, ಅಥವಾ ದೇವರ ಸಾನ್ನಿಧ್ಯದಲ್ಲಿ ಹುತ್ತದ ಮಣ್ಣನ್ನು ತಂದಿಟ್ಕೊಂಡಿದ್ದರೆ ಆ ಹುತ್ತದ ಮಣ್ಣನ್ನು ಇವತ್ತು ಬೆಳಗ್ಗೆ ಪೂರ್ವಾಭಿಮುಖವಾಗಿ ನಿಂತು ನಾಗದೇವರನ್ನು ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯೇಶ್ವರ ಆರಾಧನೆ ಮಾಡಿ ಒಂದಿಷ್ಟು ಹಣೆಗೆ ಮತ್ತು ಕಿವಿಯ ಹಾಳೆಗಳಿಗೆ ಒಂದಿಷ್ಟು ಆ ಮಣ್ಣಿನ ಪ್ರಸಾದವನ್ನು ಇಟ್ಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀವಿ. ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ ಎಂಬತಕ್ಕಂಥದ್ದು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಆರೋಗ್ಯದಲ್ಲಿರ್ತಕ್ಕಂತಹ ಆರೋಗ್ಯದ ಸಮಸ್ಯೆಗಳಿಗೋಸ್ಕರ ಆ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕಾದ್ರೆ ಇವತ್ತಿನ ದಿವಸ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ತುಳಸಿಯಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ವಿಷ್ಣುವಿನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತೀರಿ. ಶಿವಕೇಶವರಿಬ್ಬರಿಗೂ ಸಹಿತ ನಾಗನ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ಹಾಗಾಗಿ ವಿಷ್ಣುದೇವರಿಗೆ ತುಳಸಿ ಅರ್ಚನೆ, ಶಿವನಿಗೆ ಬಿಲ್ವ ಅರ್ಚನೆ, ಬಿಲ್ವ ಮತ್ತು ತುಳಸಿ ಇದನ್ನು ಶಿವಕೇಶವರಿಗೆ ಅರ್ಚನೆ ಸಂಕಲ್ಪ ಮಾಡಿಸೋದ್ರಿಂದ ಜಾತಕದಲ್ಲಿ ಬರ್ತಕ್ಕಂಥ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಹಾಗೆ ಯಾರು ತುಂಬ ಹಸಿವಿನಲ್ಲಿದ್ದಾರೆ, ತುಂಬ ಬಡತನ ರೇಖೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರ ಕಷ್ಟವನ್ನು ಅವರಿಗೆ ಹೇಳ್ಕೊಳ್ಳಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿರ್ತಾರೆ, ಅಂಥವ್ರನ್ನ ನೀವು ಗುರುತಿಸಿ ಅವರಿಗೆ ಏನಾದರೂ ಒಂದಿಷ್ಟು ಸಹಾಯಗಳನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ. ನಾವು ದಾನ ಧರ್ಮ ಮಾಡುವಾಗ ಸಾಕಷ್ಟು ನೋಡ್ತೀವಿ, ಯಾರಿಗೆ ದಾನ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಯಾರಿಗಂದರೆ ಅವರಿಗೆ ದಾನ ಮಾಡ್ತಾ ಇರ್ತೀವಿ. ದಾನ ಮಾಡತಕ್ಕಂಥವ್ರು ದಾನ ತೆಗೆದುಕೊಳ್ಳೋದಕ್ಕೆ ಅವನಿಗೆ ಅರ್ಹತೆ ಇರಬೇಕು. ದಾನ ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ಅರ್ಹತೆ ಇದ್ದರೆ ಅಂತಹವರಿಗೆ ನೀವು ದಾನ ಮಾಡಿದ್ರೆ ಅದು ಶೀಘ್ರ ಫಲ ನಿಮಗೆ ಸಿಗುತ್ತೆ. ತುಂಬ ಹಸಿವು ಸಂಕಷ್ಟದಲ್ಲಿದ್ದು ಬಡತನ ರೇಖೆಯಲ್ಲಿದ್ದು ಅಥವಾ ಆತನಿಗೆ ನೀವು ಕೊಡುವಂಥ ದಾನದ ಅವಶ್ಯಕತೆ ಎಷ್ಟಿದೆ ಅಂದರೆ ಅದು ಹೇಳ್ತಿರೋದು ಆ ಮಟ್ಟದ ಒಂದು ಅವಶ್ಯಕತೆ ಅವನಿಗಿದ್ದರೆ ಅಂತಹವ್ರನ್ನ ಹುಡುಕಿ ನೀವು ದಾನ ಕೊಡಬೇಕು. ಹಾಗೆ ತುಂಬ ಹಸಿವು ಸಂಕಟದಲ್ಲಿರ್ತಕ್ಕಂಥವ್ರನ್ನ ಹುಡುಕಿ ಅವರಿಗೆ ಅನ್ನದಾನ ಮಾಡಬೇಕು. ಅದು ಬಿಟ್ಟು ಹೊಟ್ಟೆ ತುಂಬಿರ್ತಕ್ಕಂಥವ್ರಿಗೆ ಪಕ್ಕದಲ್ಲಿ ಕ್ಯಾರಿಯರ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಆತನಿಗೆ ಎಲ್ಲ ಥರ ಸೌಲಭ್ಯಗಳಿರ್ತಕ್ಕಂಥವ್ರನ್ನ ಬಲವಂತವಾಗಿ ಕರೆದು ನೀನು ಊಟ ಮಾಡಬೇಕು ತಗೋ ಇದನ್ನು ತಿನ್ನಲೇಬೇಕು ಅಂತ ನೀವು ಕೊಟ್ಟರೆ ಅದು ಮೂರ್ಖತನ ಅನಿಸುತ್ತೆ. ಜೊತೆಗೆ ಅದು ದಾನ ಅನಿಸೋದಿಲ್ಲ, ಜೊತೆಗೆ ಆ ದಾನಕ್ಕೆ ಅರ್ಥವೂ ಇರೋದಿಲ್ಲ. ಹಾಗಾಗಿ ನಾವು ಏನೇ ಮಾಡಬೇಕಾದರೂ ಅದರ ಸರಿಯಾದಂಥ ಕ್ರಮವನ್ನು ಅರ್ಥ ಮಾಡ್ಕೋಬೇಕು. ಸರಿಯಾದಂಥ ಕ್ರಮವನ್ನು ಅರ್ಥೈಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಸಾಕಷ್ಟು ಮೌಲ್ಯಗಳನ್ನು ನಾವು ಅರ್ಥ ಮಾಡ್ಕೊಂಡಂಗಾಗುತ್ತೆ. ಹಾಕುವ ಹೆಜ್ಜೆನಲ್ಲೂ ಹೆಚ್ಚು ಫಲಗಳು ಸಿಗುತ್ತೆ. ಇದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿ ಫಲದ ಕಡೆ ಗಮನ ಹರಿಸೋಣ. ಓಂ ಅಮಲೇ ವಿಮಲೇ ಕಮಲೇ ಕಮಲೆ ನಿಮ್ಮಲೇಟ ಹಡ ಸ್ವಾಹ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ ನಮೋ ನಮಃ. ಗೌರೀರ್ವಿಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನ ಉಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಪ್ರತಿನಿತ್ಯದಂತೆ ಗಣಪತಿಯ ಪ್ರಾರ್ಥನೆ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ಜೊತೆಗೆ ಈ ಶುಭ ದಿನದ ಲಕ್ಷ್ಮೀ ವೆಂಕಟೇಶ್ವರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನದ ರಾಹುಕ ಅಂದರೆ ಈ ಶುಭ ದಿನ ಇರತಕ್ಕಂಥ ರಾಹು ಕೇತುಗಳಿಂದ ಉಂಟಾಗುವಂತಹ, ಚಂದ್ರನಿಂದ ಉಂಟಾಗುವಂಥ ರಾಶಿಯಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳ ಗ್ರಹಫಲವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಆಲೋಚನೆ ಮಾಡಿ.
ಹಾಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಸ್ವಂತ ನಿರ್ಣಯಕ್ಕಿನ್ನ ಪಕ್ಕದಲ್ಲಿರ್ತಕ್ಕಂಥವರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ತಂದೆ ತಾಯಿ, ನಿಮ್ಮ ಗುರು ಹಿರಿಯರು ಅಂತಹವರೊಂದಿಗೆ ಕೂತು ಇಂಥದ್ದೊಂದು ಕೆಲಸ ನಾನು ಮಾಡ್ತಿದ್ದೇನೆ ಅಂತ ಒಂದು ಸತಿ ಚರ್ಚೆ ಮಾಡಿ ಅದರ ಲಾಭ ನಷ್ಟಗಳು, ಸಾಧಕ ಬಾಧಕಗಳ ಬಗ್ಗೆ ಒಂದಿಷ್ಟು ಆಲೋಚಿಸಿ ತದನಂತರ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ. ಸರಿ ತಪ್ಪುಗಳ ಒಂದಷ್ಟು ವಿಮರ್ಶೆ ಇಲ್ಲದಿರ ನೀವು ಹಾಕುವ ಹೆಜ್ಜೆ ಖಂಡಿತ ವ್ಯತ್ಯಾಸ ಆಗುತ್ತೆ, ತೊಂದರೆಗೀಡಾಗ್ತೀರಿ. ಅದಕ್ಕಾಗಿ ಸ್ವಲ್ಪ ಆಲೋಚನೆ ಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಹೆಸರು ಕಾಳು. ಹೆಸರಂದರೆ ಬುಧ, ಅಕ್ಕಿ ಅಂದರೆ ಚಂದ್ರ. ಈ ಎರಡೂ ಧಾನ್ಯಗಳನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಪುನಃ ನೀರು ಚಂದ್ರನೇ ಆಗ್ತಾನೆ. ಆ ಚಂದ್ರನಿಗೆ ಸಂಬಂಧಪಟ್ಟತಕ್ಕಂಥ ರೀತಿಯ ಅನುಷ್ಠಾನಗಳನ್ನು ಮಾಡಿದ್ರೆ ಇವತ್ತು ನಿಮ್ಮ ಮನಸ್ಸಲ್ಲಿ ಉಂಟಾಗುವಂತಹ ಉದ್ವೇಗತನ, ಮನಸ್ಸಿಗೆ ನೋವು ಮತ್ತು ಸಮಸ್ಯೆಗಳು ಇದೆಲ್ಲವೂ ದೂರ ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಒಂದಿಷ್ಟು ತುಂಬ ಹೃದಯದ ಭಾರವಾಗಿರ್ತಕ್ಕಂಥ ಪರಿಸ್ಥಿತಿ. ಅಂದರೆ ನಿಮ್ಮೊಳಗಿರುವಂತಹ ನೋವು ಅಥವಾ ಕಷ್ಟಗಳು ಅಥವಾ ಸಮಸ್ಯೆ, ಆ ಸಮಸ್ಯೆಗೊಂದು ಪರಿಹಾರ ಹೇಗೆ ಮಾಡ್ಕೋಬೇಕು ಎಂಬತಕ್ಕಂಥದ್ರ ಅರಿವಿಲ್ಲದೇರ ಸಾಕಷ್ಟು ನೋವು ಪಡ್ತಾ ಇರ್ತೀರಿ. ಇವತ್ತು ನೀವು ಅಂದುಕೊಂಡಷ್ಟು ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಅಂತಂದರೆ ಆಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ದಾಗುತ್ತೆ. ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿಯಲ್ಲಾಗುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಕೆಲಸ ಆಗಬೇಕಾದ್ರೆ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಕಾದರೂ ಸರಿಸುಮಾರು ಮಧ್ಯಾಹ್ನ 1:15 ನಂತರ ನಿಮ್ಮ ಆ ತೀರ್ಮಾನ ಇರಲಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಜಯ ಸಿಗುವಂಥ ಕಾಲ ಎದುರಾಗುತ್ತೆ. ಆದರೆ ಇವತ್ತು ಮಧ್ಯಾಹ್ನ ಅನುಕೂಲ ಆಗುವಂಥ ಕಾಲ. ಆದರೆ ಪ್ರಾರಂಭ ಕ್ಷಣದಲ್ಲಿ ಮಾತ್ರ ಮನಸ್ಸಿಗಷ್ಟು ಅಸಮಾಧಾನ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಇನ್ನೊಬ್ಬರನ್ನ ನಿಂದನೆ ಮಾಡಬೇಡಿ, ಯಾರೊಬ್ಬರ ಮನಸ್ಸಲ್ಲೂ ಸಹಿತ ನೋಯಿಸೋದು ಬೇಡ. ಇವತ್ತು ನೀವೇನು ಅಂದುಕೊಂಡ್ರೂ ಅದು ಸಾಧನೆಯನ್ನು ಮಾಡ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಯಾವುದೋ ಒಂದು ದುಃಖ ನಿಮ್ಮನ್ನು ಆವರಿಸುತ್ತೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಧೈರ್ಯ ತಂದುಕೊಂಡು ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಮುಖದಲ್ಲಿ ಎಷ್ಟು ಮಂದಹಾಸ ಇರುತ್ತೋ, ಎಷ್ಟು ನಗುಮುಖ ಇರುತ್ತೋ, ಅಷ್ಟು ಬರ್ತಕ್ಕಂಥ ಕಷ್ಟಗಳನ್ನು, ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ. ಕಷ್ಟ ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಆ ನಿಮ್ಮ ನಗುಮುಖ ನೋಡಿ ಆ ಕಷ್ಟ ಓಡಿ ಹೋಗಬೇಕು. ಅಂತಹ ಪರಿಸ್ಥಿತಿ, ಅಂತಹ ಒಂದು ಮನಸ್ಥಿತಿಯನ್ನು ವೃಷಭ ರಾಶಿಯವರು ತಂದುಕೊಳ್ಬೇಕು. ಅಷ್ಟೇ ಅಲ್ಲದೆ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣದಾದಂಥ ಒಂದು ಸಮಸ್ಯೆ ಎದುರಾಗುವುದು. ಕಾರಣ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಈ ಸಮಸ್ಯೆ ಬಂದೇ ಬರುತ್ತೆ. ಇವತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ನೋವು, ಅಂದರೆ ಹೊಟ್ಟೆ ನೋವಾಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಾದರೂ ಅದರಿಂದ ಒಂದಷ್ಟು ನೋವು ಪಡುವಂಥ ಪರಿಸ್ಥಿತಿ ಇವತ್ತು ವೃಷಭ ರಾಶಿಯವರಿಗೆ. ಅದರಿಂದ ಸಣ್ಣದಾದಂಥ ಒಂದು ಪರಿಹಾರ ಅಂದರೆ ಪೂರ್ವಾಭಿಮುಖವಾಗಿ ನಿಂತು ಒಂದು ತಾಮ್ರದ ತಂಬಿಗೆನಲ್ಲೋ ಒಂದು ಚೊಂಬು ತುಂಬ ನೀರು ತಗೊಂಡು ಆ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಹಾಕಿ ಅರಿಶಿಣದ ನೀರು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಸಂಕಷ್ಟಗಳಿಂದ ಮುಕ್ತರಾಗಿ ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಕಾಲ. ಏನೇ ಆದರೂ ಭಗವಂತ ಆತ ಕೊಡಬೇಕು, ನಾವು ನಡೆಸಬೇಕು. ಭಗವಂತ ಕೊಡ್ತಕ್ಕಂಥದ್ದು ಕೊನೆ ತನಕ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ. ಇದು ರಾನುಡಿ ಇರತಕ್ಕಂಥದ್ದು, ಕ್ರಮ ಇರತಕ್ಕಂಥದ್ದು. ಹಾಗೆ ಇವತ್ತು ನೀವೇನು ಶಾಸ್ತ್ರಬದ್ಧವಾಗಿ ನಿಮ್ಮಲ್ಲೇ ಆದಂತಹ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಏನಾದರೂ ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಬಹಳ ಒಳ್ಳೆಯ ಉತ್ತಮವಾದಂಥ ಕಾಲ ಇದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣು ದೇವರ ಪ್ರಾರ್ಥನೆ ಅಥವಾ ಶಿವಾಷ್ಟೋತ್ರ. ಶಿವನಿಗೆ ಓಂ ನಮಃ ಶಿವ ಎಂಬತಕ್ಕಂತಹ ಮಂತ್ರದಿಂದಲೋ, ಓಂ ನಮೋ ನಾರಾಯಣಾಯ ಎಂಬತಕ್ಕಂತಹ ಮಂತ್ರದಿಂದಲೋ ಶಿವಕೇಶವರನ್ನು ಆರಾಧನೆ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವಿದೆ. ಇನ್ನು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಲಿಕ್ಕೂ ಮಧ್ಯಾಹ್ನ ಸರಿಸುಮಾರು 2:15 4:20 ಮಧ್ಯದಲ್ಲಿ ತಾವು ಏನಂದುಕೊಂಡರೂ ಸಾಧನೆ ಮಾಡ್ತೀರಿ. ನಿಮ್ಮ ಫಲಾಫಲಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸಬೇಕಾದರೂ, ಉನ್ನತವಾದಂಥ ಸ್ಥಿತಿಗತಿಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಬಹಳ ಒಳ್ಳೆಯ ಕಾಲ. ಆದರೆ ಸಮಾಧಾನದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜೀಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಇವತ್ತು ಅಷ್ಟು ಸಮಂಜಸವಾದಲ್ಲದರಿಂದ ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳು, ಒಂದಷ್ಟು ತಲೆಭಾರ, ಮೈಕೈ ನೋವು, ಜ್ವರ ಅಥವಾ ಯಾವುದೋ ಒಂದು ರೀತಿ ಸಮಸ್ಯೆ, ಒಟ್ಟಾರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಲಿಕ್ಕೂ ಒಂದಷ್ಟು ಅಸಮಾಧಾನವೇ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು ಮಧ್ಯಾಹ್ನ 3ರಿಂದ 6:20 3 ಗಂಟೆಯಿಂದ 6:20 ಇಲ್ಲಿವರೆಗೂ ಒಂದಷ್ಟು ಸಮಸ್ಯೆಗಳಿದೆ.
ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು. ಆದರೆ ಈಗ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಿಷ್ಟು ಕನ್ಫ್ಯೂಷನ್ಸ್ ಇದ್ದರೂ ಸರಿಪಡಿಸ್ಕೊಳ್ತೀರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಸರಿಪಡಿಸ್ಕೊಳ್ಳಬಹುದಾದಂಥ ಒಂದಷ್ಟು ಕಾಲ ಇದೆ. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆಯಷ್ಟು ಲವಣ ಉಪ್ಪು ತೆಗೆದುಕೊಳ್ಳಿ. ದಕ್ಷಿಣಾಭಿಮುಖವಾಗಿ ನಿಂತು ಉಪ್ಪನ್ನು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿಬಿಡಿ. ಈ ಪ್ರಕಾರ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಅದರ ಜೊತೆಗೆ ತ್ರಾಂಬಕೇಶ್ವರನ್ನು ಪ್ರಾರ್ಥನೆ ಮಾಡ್ತಿರ್ತಕ್ಕಂಥದ್ದು. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾಂ ಮೃತ್ಯೋಮೃಕ್ಷಿ ಇಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ಹೀಗೆ ತ್ರಾಂಬಕೇಶ್ವರನ ಈಶ್ವರನ್ನ ಪ್ರಾರ್ಥನೆ ಮಾಡ್ತಾ ಚಂದ್ರಶೇಖರನ ಆರಾಧನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಆದರೆ ಹೆಣ್ಮಕ್ಳು ಮಾತ್ರ ಏನು ಮಾಡಿದ್ರೂ ಒಂದಷ್ಟು ತೊಂದರೆ ಆಗ್ಬೋದು, ಅಥವಾ ಮನಸ್ಸಿಗೆ ನೆಮ್ಮದಿಲ್ಲದೆ ಇರಬಹುದು, ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ಬೋದು. ಇದನ್ನು ತಪ್ಪಿಸ್ಕೋಬೇಕಾದ್ರೆ ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತನೆ ಮಾಡಬೇಕು, ಶಾಂತಿಯುತವಾಗಿರಬೇಕು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಏನು ಮಾಡಲಿಕ್ಕೆ ಮುಂದಾದರೂ ಮನಸ್ಸಲ್ಲಿ ನೀವು ಅಂದುಕೊಳ್ಳೋದೊಂದು, ನಡೆಯೋದೊಂದು. ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ ಮತ್ತು ನೀವೇನು ಅಂದುಕೊಂಡಿದ್ರಿ, ನಿಮ್ಮ ಕಣ್ಣೆದುರುಗ ಕಾಣುವಂತಹ ರೀತಿ ನಿಮ್ಮ ಹಾಕುವಂಥ ಹೆಜ್ಜೆ ಎಲ್ಲವೂ ಸಿದ್ಧ, ಒಂದಷ್ಟು ಪ್ರಕ್ರಿಯೆಗಳು ಸರಿ ಇದೆ. ಆದರೆ ಅದರ ಮಧ್ಯದಲ್ಲೇ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ಬೆನ್ನಲ್ಲೇ ಬಂದು ನಿಂತ್ಕೊಂಡಿರುತ್ತೆ. ಹಾಗಾಗಿ ಇವತ್ತು ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅಂತಲ್ಲ, ಅಥವಾ ಇವತ್ತು ಅಂದುಕೊಂಡ ಮಟ್ಟಿಗೆ ಅದು ಕಾರ್ಯಸಿದ್ಧಿ ಆಗುತ್ತೆ ಅಂತಲೂ ಅಲ್ಲ. ಎಲ್ಲವೂ ಮೂಗಿನ ತುದಿಯಲ್ಲೇ ನಿಂತ್ಕೊಳ್ಳುತ್ತೆ. ಅಂದರೆ ಹತ್ತಿರಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಹತ್ತಿರಕ್ಕೆ ಬಂದು ನಿಂತಿರುತ್ತೆ. ಇನ್ನೇನು ಆಗ್ಬೋದಪ್ಪ, ಇದರಿಂದ ಲಾಭ ಕಾಣ್ಬೋದು, ಒಂದಷ್ಟು ಮನಸ್ಸಿಗೆ ಸಮಾಧಾನ ತಂದುಕೊಳ್ಬೋದು ಅನ್ನೋಷ್ಟೊತ್ತಿಗೆ ಕೈ ಜಾರುತ್ತೆ. ಇಂತಹ ಪರಿಸ್ಥಿತಿ ಇದೆ. ಅದರ ಮಧ್ಯದಲ್ಲಿ ಯಾವ ವ್ಯಕ್ತಿಗಳು ನಿಮಗೆ ತುಂಬ ಹತ್ತಿರದಲ್ಲಿದ್ದಾರೋ, ಯಾರಿಂದ ನಿಮಗೆ ಒಳ್ಳೇದಾಗ್ಬೋದು ಅಂತ ನೀವು ಚಿಂತನೆ ಮಾಡಿದ್ದೀರೋ ಅಂತಹವರಿಂದಲೇ ಒಂದಷ್ಟು ದ್ರೋಹಕ್ಕೊಳಗಾಗುವಂಥದ್ದು, ಸಮಸ್ಯೆ ಎದುರಾಗುವಂಥದ್ದು, ಒಂದಷ್ಟು ನೋವು ಪಡುವಂಥ ಸಾಂದ್ರತೆಗಳು ಸಾಕಷ್ಟು ಇದೆ. ಇದನ್ನು ಸರಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ಸಿಂಹರಾಶಿಯು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಅವರೆಬೇಳೆ, ಕಡಲೆ ಮತ್ತು ಅವರೆ, ಕಡಲೆಬೇಳೆ ಅಂದರೆ ಗುರು, ಅವರೆಬೇಳೆ ಅಂದರೆ ಶುಕ್ರ, ಈ ಎರಡೂ ಧಾನ್ಯಗಳನ್ನು ತೆಗೆದುಕೊಂಡು ನೀವು ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಇವತ್ತು ಬರುವಂಥ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ನೆಮ್ಮದಿ ಸಿಗಬೇಕು ಅಂಥೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಆ ಧಾನ್ಯಗಳನ್ನು ನೀರಲ್ಲಿ ಹಾಕೋದ್ರಿಂದ ಸ್ವಲ್ಪ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಅಷ್ಟೇ ಅಲ್ಲದಿರ ಮಕಾ ನಕ್ಷತ್ರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಬರಿಗಾಲಲ್ಲಿ ಹಸಿರು ಪ್ರದೇಶದಲ್ಲಿ, ಅಂದರೆ ಹಸಿರು ಹುಲ್ಲು ಜಾಸ್ತಿ ಎಲ್ಲಿದೆಯೋ ಅಂಥ ಹುಲ್ಲುಗಾಡಲ್ಲಿ, ಅಂಥ ಹುಲ್ಲು ಇರ್ತಕ್ಕಂಥದ್ದು, ಮನೆ ಮುಂದೆ ಲಾನ್ ಹಾಕ್ಕೊಂಡಿರ್ತೀರಿ ಅಥವಾ ಎಲ್ಲೊಂದು ಕಡೆ ಹಸಿರು ವಾತಾವರಣ ಇರುತ್ತೆ, ಅಂತಹ ಕಡೆ ಬರಿಗಾಲಲ್ಲಿ ಒಂದಷ್ಟು ದೂರ ನಡೆದು ಅಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಕೆಲವಷ್ಟು ದುಃಖಗಳಿಗೆ ದಾರಿಯಾಗುತ್ತೆ. ಅಂದರೆ ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ನಿಮ್ಮ ಕೈಲಿ ಆಗದಿದ್ದರೂ ಏನೋ ಒಂದು ಸಾಧನೆ ಮಾಡ್ಕೊಳ್ಬೇಕು, ಅದರಿಂದ ನಾವು ಒಳಿತನ್ನು ನೋಡಬೇಕು, ಅಥವಾ ನನ್ನಿಂದ ಅನುಕೂಲ ಆಗದಿದ್ದರೂ ಬೇರೊಬ್ಬರಿಂದ ಅನುಕೂಲ ಆಗ್ಬೋದೇನೋ ಅಂತಕ್ಕಂಥ ರೀತಿಯಿಂದ ನೀವು ಹಾಕುವ ಹೆಜ್ಜೆನಲ್ಲಿ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ತಂದ್ಕೊಂಡ್ಬಿಡ್ತೀರಿ. ಯಾರನ್ನ ನಂಬಿರ್ತಕ್ಕಂಥ ವ್ಯಕ್ತಿಯಿಂದ ಮೋಸ ಆಗ್ತಾ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ಇಂಥ ವ್ಯಕ್ತಿಯಿಂದಲೇ ಮೋಸ ಆಗ್ತಿದೆ ಗೊತ್ತು ನಿಮಗೆ, ಆದರೂ ನೀವು ಅದೇ ದಾರಿಯಲ್ಲಿ ನಡೀತಾ ಇದ್ದೀರಿ. ಇವತ್ತು ಅಂತೂ ಬಹಳ ಎಚ್ಚರಿಕೆಯಿಂದಿರಿ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ, ಇವತ್ತು ಯಾವುದೇ ಒಂದು ಅಗ್ರಿಮೆಂಟ್ ನೋಡಬೇಕಾದ್ರೆ, ಅಥವಾ ಯಾರಿಗಾರು ಹಣಕಾಸಿನ ವಿಚಾರ ಮಾತಾಡಬೇಕಾದ್ರೆ, ಅಥವಾ ಏನಾದರೂ ಒಂದು ಲೇವಾದೇವಿ ಮಾಡಿ ಅದರಿಂದ ಒಳಿತನ್ನು ಆಗ್ಬೋದು ಅಂತ ಚಿಂತನೆ ಮಾಡಿದ್ರೆ 12 ಗಂಟೆವರೆಗೂ ಅಂತಹ ಒಂದು ಒಳ್ಳೆಯ ಸಮಯ ಅಲ್ಲ. 12ರ ನಂತರ ನಿಮ್ಮ ಚಿಂತನೆ ಏನು ಮಾಡಿದ್ರೂ ಅದು ಲಾಭದಾಯಕವಾಗಿರುತ್ತೆ. ಇವತ್ತು ಬಹಳ ಎಚ್ಚರಿಕೆಯೇ ಬೇಕಾಗುತ್ತೆ. ಇವತ್ತು ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಹೆಸರು ಬೇಡ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ? ನನ್ನ ಬಗ್ಗೆನ ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ, ಖಂಡಿತ ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಸಮಸ್ಯೆ ಗಂಡನ ಮನೆಯಲ್ಲಿ ಸಮಸ್ಯೆ ಗುರುಜಿ. ಏನಾಗ್ತಿದೆ ತಾಯಿ? ಗಂಡ ಸರಿ ಇಲ್ಲ, ಅವ್ರ ತಂಗಿಯವ್ರ ಮಾತು ಕೇಳೋದು, ನನಗೆ ಚಿತ್ರಹಿಂಸೆ ಕೊಡೋದು, ಈ ತರ ಎಲ್ಲ ಮಾಡ್ತಾರೆ ಗುರುಜಿ. ನಾನು ಹೊರಗೆ ಹಾಕಿದಾರೆ ಗುರುಜಿ. ಇವಾಗ 1.5 ತಿಂಗಳಾಯ್ತು ನಾ ಇಲ್ಲಿದ್ದೀನಿ ತವ್ರ ಮನೆಯಲ್ಲಿ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 1 ವರ್ಷ ಆಯ್ತು ಗುರುಜಿ. ವರ್ಷದಲ್ಲೇ ಈ ಬದುಕ?
ಹೌದು ಗುರುಜಿ, ಇಬ್ಬರಿಗೂ ಎರಡನೇ ಮದುವೆ ಗುರುಜಿ. ಹಾಂ ಹಾಂ, ಆತನಿಗೂ ಎರಡನೇದೇನಾ? ಏನಂದ್ರಿ ಗುರುಜಿ? ಅವ್ರಿಗೆ ಎರಡನೇ ಮದುವೆನಮ್ಮ? ಹೌದು ಗುರುಜಿ. ಆದರೂ ಎರಡನೇ ಮದುವೆ ಅಂದರೆ ಆತನಿಗೆ ಅಷ್ಟು ಮಾತ್ರ ಬುದ್ಧಿ ಬೇಡವಾ? ನಾನು ಮುದ್ದಾಗಿ ನನ್ನ ಹೆಂಡ್ತಿ ನಾನು ಸಾಕಬೇಕು, ನನ್ನ ಹೆಂಡ್ತಿ ನನ್ನ ಜೊತೆಲಿರಬೇಕು, ಅಥವಾ ನನ್ನ ಕಷ್ಟ ಸುಖಕ್ಕೆ ಅವಳು ಭಾಗಿಯಾಗಿರಬೇಕು, ಈ ಚಿಂತನೆಗಳು ಅವರಲ್ಲಿ ಇಲ್ವಾ? ಅದೇನೇ ಇಲ್ಲ ಗುರುಜಿ. ಅವ್ರ ಹತ್ರ ತಂಗಿಯರು ಹೇಳ್ದಾಗೆ ನಾ ಕೇಳೋದು, ತಾಯಿ ಹೇಳ್ದಾಗೆ ಕೇಳೋದು. ನಾನು ಏನ್ ಮಾತಾಡಿದ್ರು ತಪ್ಪು ಗುರುಜಿ. ಎಲ್ಲ ತಂಗಿ ಮಾತು ಕೇಳಿ ಬೇಡ ಅಂತ ಹೇಳೋದಿಲ್ಲ, ಎಲ್ಲ ತಾಯಿ ಮಾತು ಕೇಳಿ ಬೇಡ ಅಂತ ಹೇಳೋದಿಲ್ಲ. ಇಲ್ಲ, ಕನಿಷ್ಠ ಪಕ್ಷ ಕೇಳ್ಬೇಕಲ್ಲ ಗುರುಜಿ. ನನ್ನ ಅರ್ಧಾಂಗಿಗೆ ಅಥವಾ ನನ್ನ ಹೆಂಡತಿಗೆ ಏನು ಸ್ಥಾನಮಾನ ಕೊಡಬೇಕು ಅದು ನಾನು ಕೊಡಬೇಕಲ್ವಾ? ಅದೇನೇ ಇಲ್ಲ ಗುರುಜಿ ಅವ್ರ ಹತ್ರ. ಇವಾಗ ನನ್ ಕೊಂದು ಇನ್ನೊಬ್ಬರನ್ನ ಲಗ್ನ ಮಾಡ್ಕೊಡಕ್ಕೆ ರೆಡಿ ಆಗಿದ್ದಾರೆ ಗುರುಜಿ ಅವರು. ಓಹೋ, ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಾಪಸ್ ಇಲ್ಲಿ ಧಾರವಾಡಕ್ಕೆ ಬಂದಿದ್ದೇನೆ ಗುರುಜಿ. ನೀನು ಪೊಲೀಸ್ ಕಂಪ್ಲೇಂಟು ಪ್ರಾರಂಭ ಅಂತ ಇನ್ನೂ ಸ್ವಲ್ಪ ನೋಡ್ರಿ ತಾಳ್ಮೆ ತೊಗೋಬೇಕಾಗಿತ್ತೇನೋ ಅನ್ಸುತ್ತಮ್ಮ ನನಗೆ. ಯಾಕೆಂದರೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸಂಸಾರ ಸರಿ ಹೋಗೋದಿಲ್ಲ. ನೋಡು ತಾಯಿ, ಸ್ಟೇಷನ್ ಮೆಟ್ಲತ್ತೋದು, ಕೋರ್ಟ್ ಮೆಟ್ಲತ್ತೋದು ಇದೆಲ್ಲ ಸಂಸಾರಕ್ಕೆ ಆರೋಗ್ಯಕರ ಅಲ್ಲ. ಅದೇನಾಗುತ್ತೆ ಅಂದರೆ ಆ ಕ್ಷಣದಲ್ಲಿ ಕಿಚ್ಚೊಪ್ಸೋರು, ಆ ಕ್ಷಣದಲ್ಲಿ ನಿನಗೆ ಪಕ್ಕದಲ್ಲಿರ್ತಕ್ಕಂಥವ್ರು ಧೈರ್ಯ ತುಂಬೋರು, ನಾನಿದ್ದೇನೆ ಮಾಡಮ್ಮ ಏನಾಗುತ್ತೆ ಅಂತಾರೆ, ಯಾರೂ ಬರಲ್ಲಮ್ಮ, ಯಾರೂ ನೀನು ಹಿಂದೆ ಇರೋದಿಲ್ಲ. ತಿಳ್ಕೊ. ನೋಡು, ಒಂದು ವಿಚಾರ, ನೀನೇ ಅಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಕೋರ್ಟು ಸ್ಟೇಷನ್ ಮೆಟ್ಲಿಸೋದಕ್ಕೆ ಯಾವುದೇ ಕೇಸಲ್ಲಾಗಲಿ, ಇದು ಕೇಸ್ ಇಂಥದ್ದು ಅಂಥದ್ದು ಅಂತ ನಾನು ಹೇಳೋದಿಲ್ಲ. ಒಂದು ಸಂಸಾರದ್ದಾಗಿರಲಿ ವ್ಯವಹಾರದ್ದಾಗಿರಲಿ, ಸ್ಟೇಷನ್ ಮೆಟ್ಲತ್ತೋಕೆ ಮುನ್ನ, ಕೋರ್ಟ್ ಮೆಟ್ಲತ್ತಕ್ಕೆ ಮುನ್ನ 1000 ಸತಿ ಆಲೋಚನೆ ಮಾಡಿ, ಅರ್ಧ ಗಂಟೆ ತಾಳ್ಮೆ ತೊಗೊಂಬಿಡಿ, ಯಾವುದೋ ಒಂದು ಮರುತೊಳಗೋಗಿ ಕೂತ್ಕೊಳ್ಳಿ. ಈಗ ನಾನು ಮಾಡ್ತಿರೋದು ಸರಿನಾ? ಈಗ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ನಿನ್ನ ಅಕ್ಕ ತಂಗಿರು, ನಿನ್ನ ಅಣ್ಣ ತಮ್ಮರು, ನಿನ್ನ ಜನ್ಮ ಕೊಟ್ಟು ತಂದೆ ತಾಯಿನೇ ಅದು ಸರಿಯೇ. ಆವಾಗ ಅವರು ಕೋಪ ತಡೆಯೋಕ್ಕಾಗದಿರೋ ನಡಿ ಸ್ಟೇಷನ್ಗೆ ಹೋಗೋಣ ಅಂತಾರೆ. ಆದರೆ ಅವರೆಲ್ಲ ಎಲ್ಲಿವರೆಗೂ? ನಾಳೆ ನಿನಗೆ ಎರಡನೇ ಸತಿ ನೋವು ಬರುತ್ತಲ್ಲ, ಎರಡನೇ ಸತಿ ಕಣ್ಣೀರು ಹಾಕ್ಕೊಂಡು ನೀನು ಸ್ಟೇಷನ್ ಮೆಟ್ಲಿಗೆ ಹೋಗಬೇಕಾಗತ್ತೆ ಅಥವಾ ನ್ಯಾಯಸ್ಥಾನಕ್ಕೆ ಹೋಗಬೇಕಾಗತ್ತೆ. ಆಗ ಯಾರೂ ಬರಲ್ಲ. ಯಾಕೆಂದ್ರೆ ಅವ್ರಿಗೆ ಅವ್ರು ಒರೆಸ್ಕೊಳ್ಳೋಕೆ ಪುರ್ಸತ್ತಿರಲ್ಲ. ಅವ್ರ ಕೆಲಸದ ಮೇಲೆ ಅವ್ರು ಹೊರಟೋಗ್ತಾರೆ. ಆಗ ಒಂಟಿ ಆಗೋಗ್ಬಿಡ್ತೇನೆ ನೀನು. ಆಗ ನೀನು ಒಂಟಿಯಾಗಿ ಅವರೆಲ್ಲರೂ ಒಂದಾಗಿ ನೀನೊಬ್ಬಳು ಒಂಟಿ ಆದರೆ ನಿನಗೆ ಸಪೋರ್ಟ್ ಮಾಡೋರು ಯಾರಮ್ಮ? ಗುರುಜಿ ಅವ್ರು ನಾವು ಒಳ ಹಾಕಿ ಲಾಕ್ ಮಾಡಿ ಚಿತ್ರಾಂಶ ಕೊಟ್ಟ ನಂತರ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಗುರುಜಿ ಅವರಿಗೆ. ಆದರೂ ಆ ಕ್ಷಣದಲ್ಲೂ ಒಂದಷ್ಟು ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥವ್ರನ್ನ, ನಿಮ್ಮ ಮನೆ ಹಿರಿಯರನ್ನ, ಅಂಥವ್ರ ಸಹಾಯ ತಗೊಂಡು ಏನಾದ್ರು ಒಂದು ದಾರಿ ಮಾಡ್ಬೋದಾಗಿತ್ತೇನೋ ಅಂತ ನಂಗೆ ಅನ್ಸುತ್ತೆ. ಯಾಕೆಂದ್ರೆ ನೋಡು ತಾಯಿ, ಸಂಪೂರ್ಣವಾಗಿ ಕೆಟ್ಟ ಗುಣ ಇರೋರನ್ನ ಸರಿಪಡಿಸೋದು ಬಹಳ ಕಷ್ಟ. ಆದ್ರೆ ಮಾನವೀಯತೆಯಿಂದ ಅವ್ರು ಸರಿಪಡಿಸ್ತಾರೆ. ಅವರೇ ನನಗೆ ಕೋರ್ಟ್ ನೋಟಿಸ್ ಕೊಟ್ಟಿದ್ದಾರೆ ಗುರುಜಿ. ಇವಾಗ ಇನ್ನು ನೀನು ಮೊದಲು ಸ್ಟೇಷನ್ ಫಸ್ಟ್ ನೀನು ಹೋದ, ಅವ್ರು ಹೋದ್ರ? ನಾನು ಹೋಗಿದೆ. ನೀನು ಸ್ಟೇಷನ್ಗೆ ಹೋದ್ಮೇಲೆ ಅವ್ರು ಕೋರ್ಟ್ಗೆ ಬಂದ್ಬಿಡ್ತಾರೆ. ಅದು ಸಹಜ ತಾನೇಮ್ಮ. ಮನುಷ್ಯ ರಕ್ಷಣೆಯಲ್ಲಿ ನೋಡು ತಾಯಿ, ಕೋರ್ಟ್ ಹೇಗೆ ಅಂದರೆ ನೀನು ಒಳ್ಳೇದು ಮಾಡಿದ್ಯೋ ಕೆಟ್ಟದ್ದು ಮಾಡಿದ್ಯೋ ನಿನಗೆ ರಕ್ಷಣೆ ಕೊಡೋಕ್ಕಂತೂ ಒಬ್ಬರಿದ್ದೇ ಇರ್ತಾರೆ. ಮರ್ಡರ್ ಮಾಡಿರ್ತಕ್ಕಂಥ ಅವರಿಗೆ, ಮಾಡಬಾರ್ದು ಮನೆ ಹಾಳು ಕೆಲಸ ಮಾಡಿರೋರ್ಗೂ ಕೋರ್ಟಲ್ಲಿ ರಕ್ಷಣೆ ಕೊಡೋಕೆ ಒಬ್ಬರಿದ್ದಾರೆ. ಹಾಗೆ ನೀನು ನ್ಯಾಯವಾಗಿರ್ತಕ್ಕಂಥವಳು, ನಾನು ನ್ಯಾಯವಾಗಿದ್ದೀನಿ ನನಗೆ ನ್ಯಾಯ ಬೇಕು ಅಂದಾಗೂ ನಿನಗೂ ರಕ್ಷಣೆ ಕೊಡೋಕೆ ಒಬ್ಬರಿದ್ದಾರೆ. ಅಂದರೆ ಅಲ್ಲಿ ಯಾರೊಬ್ಬರು ಹೋಗಿ ನಿಂತುಕೊಂಡ್ರು ಸಹಿತ ನಿನ್ನ ರಕ್ಷಣೆಗೆ ನಾನಿದ್ದೀನಿ ಅಂತ ಹೇಳೋದಕ್ಕೆ ಅಲ್ಲಿ ಜನ ಇದ್ದಾರೆ. ಹೀಗಿರಬೇಕಾದ್ರೆ ನಾವು ಅಂದುಕೊಂಡಂತಹ ನ್ಯಾಯ ನಮಗೆಲ್ಲಿ ಸಿಗಬೇಕು? ಆಗ ಸಂಪೂರ್ಣವಾಗಿ ಅಲ್ಲಿ ನೀನು ಕಾತುರತೆಯಿಂದ ಕಾದು 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 ಕೊನೆಗೆ ನೀನು ಒಂಥರ ನೀನು ಕಾಲು ಚಪ್ಪಲಿ ಸವಿತೆ ಬಿಟ್ಟರೆ ನಿನಗೆ ನ್ಯಾಯ ಸಿಗುತ್ತಮ್ಮ? ಹೋಲಿ ನ್ಯಾಯ ಸಿಗೋದಕ್ಕೆ ದುಡ್ಡು ಕಾಸಿನ ವಿಚಾರನ ಇದು? 4 ಗೋಡೆ ಮಧ್ಯದಲ್ಲಿರಬೇಕಾದಂತಹ ಸಂಸಾರದ ಗುಟ್ಟುಗಳು, 4 ಗೋಡೆ ಮಧ್ಯದಲ್ಲಿ ನಡಿಬೇಕಾದ ಜೀವನ ನಾವು ಹೊಸಲು ದಾಟಿ ಹೊರಗಡೆ ಬಂದರೆ ಅದು ಜೀವನ ಆಗಲ್ಲಮ್ಮ. ಇವತ್ತು ನೋಡಿ, ನೀನು ದುಡುಕಿ ತೀರ್ಮಾನ ತಂದ್ಕೊಂಬಿಟ್ಟೆ, ಅವರು ಆ ಕಡೆಯಿಂದ ಕೋರ್ಟ್ ನೋಟಿಸ್ ಕೊಟ್ಬಿಟ್ರು, ಇಬ್ಬರು ಮನಸ್ಸು ಹೊಡೆದೋಯ್ತು, ಸಾಲದಕ್ಕೆ ಎರಡನೇ ಮದುವೆ. ಇನ್ನು ಮುಂದೆ ಜೀವನ ಮುಂದೆ ಕತೆ ಏನು? ಇದನ್ನು ಕೈ ಬಿಡೋದು ಅಂತನಾ? ಕೈ ಬಿಟ್ಟು ಮುಂದೆ ಇನ್ನೊಂದು ಜೀವನ ನೋಡೋದು ಅಂತನಾ? ನನಗೇನು ತಿಳಿತಾ ಇಲ್ಲ ಗುರುಜಿ, ಏನ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ಪರಿಹಾರ ಏನಾದ್ರೂ ಇದೆಯಾ ಅಂತ? ಖಂಡಿತ ಪರಿಹಾರ ಇದೆ. ಪರಿಹಾರ ಇಲ್ಲದ ಸಬ್ಜೆಕ್ಟೇ ಇಲ್ಲ. ಯಾವುದಕ್ಕೆ ಆದರೂ ಎಂತಹ ವಿಷ ಕೈಲಿಟ್ಕೊಂಡ್ರು ವಿಷನ ಅಮೃತ ಮಾಡ್ಕೊಳ್ಳೋವಂಥ ಚೈತನ್ಯ, ಅಂತಹ ಜ್ಞಾನ ಭಗವಂತ ಒಂದಲ್ಲ ಒಂದು ಕಡೆ ಕೊಟ್ಟಿರ್ತಾನೆ. ಮರಕ್ಕೆ ಮರ ದೊಡ್ಡದಿದೆ, ತಲೆ ಕೆಡಿಸ್ಕೋಬೇಡ. ಆದಷ್ಟು ಬೇಗ ನೀನು ಮತ್ತು ನಿನ್ನ ಪತಿದೇವರು ಇಬ್ಬರ ಗಂಡ ಹೆಂಡತಿರು ಇಬ್ಬರು ಕಣ್ಣಿನ ರೇಖೆ ಫೋಟೋನ ನನಗೆ ಕಳಿಸ್ಕೊಡು. ನನ್ನಿಂದ ಏನು ಸಾಧ್ಯ ಆಗುತ್ತೋ, ನಿಂಗೆ ಏನು ಅನುಕೂಲ ಆಗ್ಬೋದು, ಯಾವ ರೀತಿ ನಿನ್ನ ಜೀವನ ಸರಿಪಡಿಸ್ಕೊಳ್ಳೋಕೆ ದಾರಿ ಆಗುತ್ತೋ ಅದನ್ನು ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ ಮಗು. ಕೃಷಿಕ ತುಲಾರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾರಾಶಿ
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಅಂತ ಅಂದ್ಕೊಂಡಿರ್ತೀರಿ. ಯಾವ ಸಮಸ್ಯೆಗಳಿಗಾದರೂ ಸಮಸ್ಯೆಗೊಂದು ಪರಿಹಾರ ಇದೆ ಎಂಬತಕ್ಕಂಥ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂಥ ದಿನ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ನೋವುಂಟು ಮಾಡ್ಕೋಬೇಡಿ. ಯಾವುದೇ ಒಂದು ವಿಚಾರವಾಗಿ ಬಂದರೂ ಆ ವಿಚಾರವನ್ನು ಅಲ್ಲೇ ಮರೆತು ಹೊಸದಾಗಿರ್ತಕ್ಕಂಥ ವಿಚಾರಗಳನ್ನು ಸ್ವಾಗತಿಸಿ ಹೊಸದಾಗಿ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮುಂದೆ ಹಾಕ್ಕೊಂಡು ನಡೆದರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ವೃತ್ತಿಯ ಅಭಿವೃದ್ಧಿಗೆ ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯಿಂದ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಸಾಧ್ಯವಾದರೆ ಒಂದು ಧರಣೆ ತುಳಸಿ ತೀರ್ಥವನ್ನು ನಿಮ್ಮ ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಕೊಂಚ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಆಚೆ ಹೊರಡೋದ್ರಿಂದ ಇದು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರು ಮಾಡಿದ್ರೂ ತಪ್ಪಲ್ಲ. ಒಂದು ಧರಣೆ ತುಳಸಿ ತೀರ್ಥದಲ್ಲಿ ಸಾಕಷ್ಟು ಆರೋಗ್ಯಕರವಾಗಿದೆ, ಒಂದು ಪಾಸಿಟಿವ್ ವೇವ್ ಇದೆ. ಎಂತಹ ಸಮಸ್ಯೆಗಳು ದೋಷಗಳಿದ್ದರೂ ಅದು ದೂರ ಆಗುತ್ತೆ. ಅಕಾಲಂ ಮೃತ್ಯಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಹಾಗೆ ಒಂದು ತುಳಸಿ ತೀರ್ಥದಿಂದ ಇಷ್ಟೆಲ್ಲ ಲಾಭಗಳಿದೆ. ಇದನ್ನು ಸಿದ್ಧಿಪಡಿಸ್ಕೊಳ್ಳಿ, ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿಯವರಿಗಂತೂ ಇವತ್ತು ಇನ್ನೊಂದು ಕಿವಿ ಮಾತು ಏನಂದರೆ, ಇವತ್ತು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಹಣಕಾಸಿನ ವಿಚಾರ ಅಥವಾ ಯಾವುದೇ ಒಂದು ವ್ಯವಹಾರ ಲೇವಾದೇವಿ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಬೇಕು. ಧೈರ್ಯವಾಗಿ ಏನೇ ಮಾಡಿದ್ರೂ ಇನ್ನೊಬ್ಬರ ಜೊತೆಯಲ್ಲಿದ್ದರೆ ಮಾತ್ರ ಅದಕ್ಕೆ ಇನ್ನಷ್ಟು ಧೈರ್ಯ ಇರುತ್ತೆ, ಇನ್ನಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತವ್ರಿಗೆ ಇವತ್ತಿನ ದಿವಸ ಮನಸ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಒಂದು ಸ್ವಲ್ಪ ಬೇರೆ ಥರ ಚಿಂತನೆ ಶುರುವಾಗುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳು ಶುರುವಾಗುತ್ತೆ. ನೆಮ್ಮದಿ ಇಲ್ದಿರ ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕಾದಂಥ ನಿಮಗೆ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸಗಳಾದರೂ ಸಮಸ್ಯೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇದರ ಬಗ್ಗೆ ಸೂಕ್ತವಾದ ಆಲೋಚನೆ ಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನೇ ಕಾಣಬೇಕು ಅಂದ್ಕೊಂಡ್ರೂ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇವತ್ತಿನ ದಿವಸ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಒಂದು ಸ್ವಲ್ಪ ಶ್ರೀಗಂಧ ಮತ್ತು ತೊಗರಿಬೇಳೆಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಕುಜಗ್ರಹನ ಪ್ರಾರ್ಥನೆ ಮಾಡಿ ಕುಜಾನುಗ್ರಹದಿಂದಲೇ ಇವತ್ತು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಷ್ಟೇ ಅಲ್ದಿರ ಕೆಂಪು ಗಂಧ, ಕೆಂಪು ವಸ್ತ್ರ, ಕೆಂಪು ಹೂ ಇಂಥದ್ದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭ ಇದೆ. ಹಣೆಗೆ ಒಂದಿಷ್ಟು ಕೆಂಪು ಗಂಧವನ್ನು ಧರಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬರತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೋದು. ವೃಶ್ಚಿಕ ರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಏನೇ ಒಂದು ಲೇವಾದೇವಿ ಮಾಡಬೇಕಾದ್ರೂ 11 ಗಂಟೆಯಿಂದ 4 ಗಂಟೆ 15 ನಿಮಿಷದವರೆಗೂ ಬಹಳ ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಾನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಳ್ಳಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ಆಲೋಚನೆ ಇದ್ದರೆ ಅದು ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಒಂದಷ್ಟು ಬೆನ್ನೋವು, ಒಂದಷ್ಟು ಮೈಕೈ ನೋವಿಂದ ಒದ್ದಾಡ್ತೀರಿ. ಆದರೆ ಇವತ್ತಿನ ದಿವಸ ಬೆನ್ನೋವು ಮತ್ತು ಆರೋಗ್ಯದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಬೆಲ್ಲ ಮತ್ತು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಒಂದು ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಆರೋಗ್ಯ ಸರಿ ಹೋಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈ ಒಂದು ತಂತ್ರಸಾರದಿಂದ ಎಂತಹ ದೋಷಗಳಿದ್ದರೂ ದೂರ ಆಗಿ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಮಧ್ಯಾಹ್ನ ನೀವು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಬನ್ನಿ, ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ಕಮಲಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬಾಗಲಕೋಟೆಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಮಾತಾಡ್ಬೇಕಾಗಿತ್ತು ಮೇಡಮ್. ಆಯ್ತು, ಮಾತಾಡಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಮದುವೆ ಆದಾಗಿಂದ ಕಷ್ಟನೇ ಬಂದಿನಿ ಗುರುಜಿ. ನಮ್ಮ ಯಜಮಾನ್ರು ಇವಾಗ ಊರ್ಲಕ್ಕೊಂದು ಸತ್ತಿದ್ದಾರೆ ಗುರುಜಿ. ಅಯ್ಯೋ, ಎಷ್ಟು ವರ್ಷ ಆಯ್ತು? ಅವಾಗ 8 ವರ್ಷ 9 ವರ್ಷ ಆಯ್ತು ಗುರುಜಿ ಅವ್ರು ಸತ್ತು. ನನ್ ಮಕ್ಕಳೆಲ್ಲ ಸಣ್ಣವ್ರು ಇದ್ರು, ಅವ್ರಿಗೆಲ್ಲ ಸ್ವಲ್ಪ ದೊಡ್ಡವ್ರು ಮಾಡಿ ಒಬ್ಬ ಮಗಳು ಮದುವೆ ಮಾಡ್ಕೊಟ್ಟಿದ್ದೀನಿ. ಆದ್ರೆ ಇವಾಗ ಕೊಡ್ಸಿದ್ದೀನಿ ಗುರುಜಿ. ಇದು ಒಂದು ಹೊಸ ಮನೆ ಆಗಿದೆ. ಅದು
ಸ್ವಲ್ಪ ಸಾಲ ಬಾಧೆಯಲ್ಲಿ ಕೊಳ್ಳಾಡ್ತಾ ಇದ್ದೀನಿ. ನಾ ಏನೇ ಮಾಡಿದ್ರು ಎಷ್ಟೇ ದುಡಿದ್ರು ನನ್ ಸಾಲ ಬಾಧೆ ಕೊಡಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಯಾವ್ದ್ರಲ್ಲಿ ಏನ್ ಲಾಭನೇ ಇಲ್ಲ, ಏನು ಇಲ್ಲ. ಹೆಂಗ್ ಮಾಡೋದು ಜೀವನ? ಅವ್ರ ಕಷ್ಟಗಳನ್ನ ನಾನು ಅವ್ರ ಸಾಲ ಹರ್ಕೊಂಡು ಅವ್ರಿಂದ ನಾನು ಯಾವಾಗ ಕಡಿಗೋದನ್ನು ನಾನು ಯಾವಾಗ ನೆಮ್ಮದಿದ್ದೀನಿ ದೇವ್ರೆ ಅನ್ನಂಗಾಗೈತಿ. ಆಮೇಲೆ ಇನ್ನೊಬ್ರು ಗುರುಜಿ ಇದಾರಲ್ಲ ನಿಮ್ ಮಗ, ಅವ್ರ ಹೆಸರು ಬರ್ತಾ ಇಲ್ಲ. ಅವ್ರು ಹೇಳಿದ ಅನುಷ್ಠಾನ ಎಲ್ಲ ಒಂದು 4-5 ಅನುಷ್ಠಾನ ಮಾಡಿದೆ ಗುರುಜಿ. ಆದ್ರೆ ಬೇರೆ ಬೇರೆ ಏನೇನ್ ಔಷಧಿ ಇಲ್ಲೆಲ್ಲ ಅವ್ರು ಹೇಳಿದ್ ಏನೇನ್ ಸಿಗ್ತೈತಿ ಅದೆಲ್ಲ ತಗೊಂಡ್ ಮಾಡಿದೆ. ನನ್ಗೆ ಯಾವ್ದು ಪ್ರಯೋಜನ ಆಗ್ತಾ ಇಲ್ಲ. ಏನು ಮಾಡಿದ್ರು ನನ್ ಕಷ್ಟಗಳು ಸರಿ ಹೋಗುತ್ತೆ. ನನ್ ಕೈಯಿಂದ ಯಾವಾಗ ತಾಯಿ ನನಗೆ ಅನುಗ್ರಹ ಮಾಡ್ತಾಳೆ ಅಂತ ನನಗೆ ಕಷ್ಟಗಳು ಐತಿ ಗುರುಜಿ. ಏನ್ ಉದ್ಯೋಗ ಮಾಡ್ತಿದ್ಯಮ್ಮ? ತಿಳಿಸ್ಕೊಡು ಗುರುಜಿ. ತಾಯಿ ಏನ್ ಉದ್ಯೋಗ ಮಾಡ್ತೀಯಾ? ಮಗ ಏನ್ ಮಾಡ್ತಾನೆ? ನನ್ ಮಗ ಇವಾಗ 9ನೇ ಶಾಲೆಗೆ ಹೋಗ್ತಾನೆ ಗುರುಜಿ. ಚಿಕ್ಕವನಿದ್ದಾನೆ ಅವನು. ನಾನು ಒಣ ಮೆಣಸಿನ್ಕಾಯಿ ವ್ಯಾಪಾರ ಬಿಟ್ರೆ ನನ್ಗೆ ಏನು ಗೊತ್ತಿಲ್ಲ ಗುರುಜಿ. ಅದ್ರಲ್ಲಿ ಲಾಭ ನಷ್ಟ ಎಲ್ಲ ಹಾಳಾಗೋಗ್ತೈತಿ. ಏನ್ ಮಾಡಿದ್ರೆ ನಾನ್ ಮುಂದೆ ಹೋಗ್ತೀನಿ? ನನ್ ಕಷ್ಟಗಳು ಈ ದೇವ್ರು ನನ್ ಈ ಜನ್ಮದಲ್ಲಿ ಪರಿಹಾರ ಕೊಡಲ್ವಾ? ಏನಾದ್ರೂ ಮಾಡ್ಕೊಂಬಿಡ್ಲ ಅನ್ನಷ್ಟು ಕಷ್ಟ ಐತಿ ಗುರುಜಿ. ಎಷ್ಟು ಜನ ಮಕ್ಕಳು ತಾಯಿ ನಿಂಗೆ? ನನಗ್ 3 ಜನ ಇದಾರೆ ಗುರುಜಿ. ಒಬ್ಬನೇ ಗಂಡ್ ಮಗ, 2 ಹೆಣ್ಮಕ್ಳು ಗುರುಜಿ. ಹೆಣ್ಮಕ್ಳು ಏನ್ ಮಾಡ್ತಾರೆ? ಏನು ಓದ್ತಾ ಇದಾರೆ ಅವರು? ಒಂದ್ ಮಗಳ ಮದ್ವೆ ಮಾಡ್ಕೊಟ್ಟಿದ್ದೀನಿ ಗುರುಜಿ. ಚಿಕ್ಕವರಿದ್ದಾಗ ನಮ್ಮ ಮಾವನವರೆಲ್ಲ ಹೇಳ್ಬಿಟ್ಟು ಮದ್ವೆ ಮಾಡಿಸ್ಬಿಟ್ರು ಗುರುಜಿ. ನನ್ ಮಗಳ ಒಂದ್ ಹುಡುಗಿನ, ದೊಡ್ಡ ಹುಡುಗಿನ. ಆದ್ರೆ ಇನ್ನೊಬ್ಬಳ ಮಗಳು ಬಿಜಾಪುರದಲ್ಲಿ ಶಾಲೆ ಕಲಿತಾ ಇದ್ದಾಳೆ ಗುರುಜಿ. ಹಾಸ್ಟೆಲ್ ಅಲ್ಲಿ ಅನಾಥಾಶ್ರಮ ಗುರುಜಿ ಹಾಕಿದ್ದೀನಿ. ಆಮೇಲೆ ಹುಡುಗ ಅವನು ಶಾಲೆ ಕಲಿತಾ ಇದ್ದಾನೆ 9ನೇ. ಚೆನ್ನಾಗಿ ಓದ್ಸು ಮಕ್ಕಳು ಓದ್ತಾ ಇದಾರ? ಪರವಾಗಿಲ್ವಾ? ಓದ್ತಾ ಇದ್ದಾರೆ ಗುರುಜಿ. ಆದ್ರೆ ನನ್ ಮಗ ಶಾಣೆ ಇಲ್ಲ ಗುರುಜಿ. ಏನ್ ಹೇಳಿದ್ರು ಅಂತಲ್ಲೆಲ್ಲ ಹೋಗ್ತಾ ಇಲ್ಲ. ಏನಮ್ಮ, ಮೊದಲೇ ಕಷ್ಟದ ಮಧ್ಯದಲ್ಲಿ ಇದೊಂದಷ್ಟು ಕಷ್ಟ ಇರ್ಲಿ. ಈಗ ಗುರುಜಿ ನಮ್ಮ ಯಜಮಾನ್ರು ಅಲ್ಲಿ ಹೊರಗಡೆ ಯಂಗ್ಸ್ಟರ್ ಸವಾಸ ಮಾಡ್ಬಿಟ್ಟು ನನಗೊಂದು ನೋವು ತಂದಿಟ್ಟು ಹೋಗಿದ್ರು ಗುರುಜಿ. ಈಗ ಆ ಸಮಸ್ಯೆ ಬೇರೆ, ಅದಕ್ಕಷ್ಟು ಔಷಧಿ ತಗೊಳ್ಬೇಕು, ಅದಕ್ಕಷ್ಟು ನೋವು ಅನುಭವಿಸ್ಬೇಕು ಗುರುಜಿ. ಅವಾಗ ತಿಂಗಳ ಗುಳಿಗೆ ತಗೊಂಡ್ ಬಂದು ದಿವಸ ಗುಳಿಗೆ ತಗೋತಾ ಜೀವನ ಮಾಡ್ತಾ ಇದ್ದೀನಿ ಗುರುಜಿ. ನನ್ ಮಕ್ಕಳು ನೋಡ್ಕೊಂಡು. ಆಮೇಲೆ ನನ್ ಮಗು ಸಣ್ಣ ಮಗು ಹೆಣ್ಮಗಳು ಕೂಡ ಅದು ನೋವಲ್ಲ ಐತಿ. ಇವಾಗ ದೊಡ್ಡ ಮಗ ಸಣ್ಣವನು, ದೊಡ್ಡ ಮಗಳು ಇಬ್ಬರು ಮಾತ್ರ ಚೆನ್ನಾಗಿದ್ದಾರೆ. ಆದ್ರೆ ನನ್ ಮಗಳು ಬಿಜಾಪುರದಲ್ಲಿ ಓದ್ತಾ ಇದ್ದಾಳಲ್ಲ, ಅವ್ರಿಗೂ ಹೆಚ್ಚೇವಿ, ನನ್ಗೂ ಹೆಚ್ಚೇವಿ ಗುರುಜಿ. ಬೇಡ, ನೀನು ಆ ಬಾಯೆಲ್ಲ ಮಾತೆಲ್ಲ ಹೇಳ್ಬೇಡ. ನೀನೆಲ್ಲೂ ಹೇಳಬಾರ್ದು, ಯಾರ ಮುಂದೆನೂ ಈ ವಿಷಯ ಪ್ರಸ್ತಾವನೆ ಮಾಡಕ್ಕೆ ಹೋಗಬೇಡ. ಮಗಳ ವಿಚಾರ ಅಂತೂ ಎಲ್ಲೂ ತೆಗಿಬೇಡ, ಆಯಿತಾ? ಅದಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಔಷಧಿಗಳಿದೆ. ಇವತ್ತು ನನ್ನೊಂದಿಗೆ ಹೇಳಿರ್ತಕ್ಕಂಥದ್ದನ್ನು ನೀನು ಫೋನಲ್ಲಿ ಹೇಳಿದ್ಯಾ, ನೀನು ಅಲ್ಲಿದ್ಯಾ, ನಾನು ಇಲ್ಲಿದ್ದೀನಿ, ಸರಿ. ಇದನ್ನು ನೀನು ಹೊರಗಡೆ ಯಾರೆದುರುಗಳನ್ನು ಪ್ರಸ್ತಾವನೆ ಮಾಡಬಾರ್ದು. ಎಲ್ಲೂ ಯಾರೆದುರಿಗೂ ಪ್ರಸ್ತಾವನೆ ಮಾಡಬಾರ್ದು. ನೀನು ಧೈರ್ಯವಾಗಿರು. ಈಗೆಲ್ಲ ಒಳ್ಳೆಯ ಔಷಧಿಗಳು ಬಂದಿದೆ, ಅದರಿಂದ ಒಂದಿಷ್ಟು ಅನುಕೂಲನೂ ಆಗುತ್ತೆ. ಇನ್ನು ಮುಂದಕ್ಕೆ ಈ ಥರ ಆಗದಿದ್ದಾಗ ನೋಡ್ಕೋ. ಮಗಳಿಗೆ ಒಳ್ಳೆ ಜ್ಞಾನ, ಅವಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಅವಳ ವಿದ್ಯೆಯಿಂದ ಅವಳ ಜೀವನ ಆಗುತ್ತೆ. ನೀನು ಧೈರ್ಯವಾಗಿರು. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನ ಜೀವನ ಅನುಕೂಲ ಆಗುವಂಗೆ, ನಿನಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಆದಷ್ಟು ಬೇಗ ಒಂದು ಒಳ್ಳೆ ತಂತ್ರಸಾರವನ್ನು ನಾನು ತಿಳಿಸ್ಕೊಡ್ತೇನೆ ನಿನಗೆ. ಒಳ್ಳೆಯದಾಗಲಿ ತಾಯಿ. ಮಕರ ರಾಶಿಯಿಂದ ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ತುಳಸಿ ದಳದಲ್ಲಿ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ಒಂದಷ್ಟು ಹೆಸರು ಕಾಳು, ಅಕ್ಕಿ, ಬೆಲ್ಲ ಇಂಥದ್ದನ್ನು ವಿಷ್ಣು ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಅದರ ಜೊತೆಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ, ಹೀಗೆ ಶನೈಶ್ಚರ ಮಂತ್ರವನ್ನು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪಠನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನಾಗಿ ಇವತ್ತು ತಾವು ಚಿಂತನೆ ಮಾಡಿದಷ್ಟು, ಏನನ್ನು ಆಲೋಚನೆ ಮಾಡಿದ್ರೂ ಅದರ ಲಾಭವನ್ನು ಗಳಿಸುವಂಥ ದಿನ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿರ್ತಕ್ಕಂಥ ದಿನ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇದರ ಮಧ್ಯದಲ್ಲಿ ಲಾಭ ನಷ್ಟಗಳು ಸಾಕಷ್ಟು ಇದೆ. ಆರೋಗ್ಯ ಪರಿಸ್ಥಿತಿ ಅಷ್ಟು ಸರಿಯಿಲ್ಲ. ಜವಾಬ್ದಾರಿ ಸಾಕಷ್ಟು ಎದುರಾಗುತ್ತೆ. ಏನೇ ಸಮಸ್ಯೆ ಬಂದರೂ ಬಗೆಹರಿಸ್ಕೊಂಡು ಅದನ್ನು ಮುನ್ನಡೆಯುವಂಥದ್ದು ಎಲ್ಲೋ ಒಂದು ಕಡೆ ಮರೀಚಿಕೆ ಪರಿಸ್ಥಿತಿ ಆಗ್ತಾ ಇರುತ್ತೆ. ಆದರೂ ಭಯಪಡಬೇಕಾದ್ದಿಲ್ಲ.
ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಆರೋಗ್ಯ ಸರಿಪಡಿಸ್ಕೋಬೇಕು. ವ್ಯವಹಾರಗಳು ಕಾರ್ಯಸಿದ್ಧಿ ಆಗುವಂತಹ ರೀತಿಯಲ್ಲಿ ಇದು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತಿನ ದಿವಸ ನೀವು ಮಾಡುವಂಥ ಯಾವುದೇ ಕಾಯಕದಲ್ಲಾದರೂ ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಒಂದು ಒಳ್ಳೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಾಡುವಂಥ ಕೆಲಸದಲ್ಲಿ ಒಳ್ಳೆ ಯಶಸ್ಸು ಸಿದ್ಧಿ ಆಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ತುಳಸಿ ಸಂಕಲ್ಪವನ್ನು ಮಾಡಿಸಿ ತುಳಸಿಯಿಂದ ಅರ್ಚನೆ ಸಂಕಲ್ಪ ಮಾಡಿಸ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಕುಂಕುಮ ಹಣೆಗಿಟ್ಟು ಕೈಗೆ ಬಳೆ ಹಾಕಿಸಿ ಒಂದಷ್ಟು ಹೂವು ಮುಡಿಸಿ ಜೊತೆಗೆ ಮಕ್ಕಳಿಗೆ ಏನಾದರೂ ತಿನ್ನಲಿಕ್ಕೆ ಒಂಚೂರು ಪದಾರ್ಥವನ್ನು ಕೊಟ್ಟು ದೇವಿಯರ ಹೆಸರನ್ನು ಹೇಳ್ತಕ್ಕಂಥದ್ದು ಅಂದರೆ ತಾಯಿ ಮಹಾಲಕ್ಷ್ಮಿಯ ಹೆಸರುಗಳನ್ನು ಹೇಳ್ತಾ ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಬೇಕಾದರೂ ಅದರ ಫಲಾಫಲಗಳನ್ನು ಸರಿಯಾದ ರೀತಿ ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ ಸರಿ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 11:22 1:45 ಭಾಳ ಜೋಪಾನವಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇವತ್ತು ಲಾಭವೂ ಇದೆ, ಲಾಭದ ಮಧ್ಯೆ ನಷ್ಟವೂ ಇದೆ. ಅದರ ಮಧ್ಯದಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಆಲೋಚನೆಗಳು ನಿಮ್ಮ ರಾಶಿಯವರಿಗೆ ಬಹಳಷ್ಟು ಬಾಧಿಸುತ್ತೆ. ಅದರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು ಇವರ ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸಗಳ ಬಗ್ಗೆ ಸರಿಯಾದ ಕಲ್ಪನೆ, ಸರಿಯಾದ ಚಿಂತನೆ ಇದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು. ಇವತ್ತು ಏನೇ ಅಂದುಕೊಂಡ್ರು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವರ ಮನೆದೇವರ ಅನುಗ್ರಹವನ್ನು ಪಡೆಯಿರಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಇದರಿಂದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಾನು ಶಾರದಾ ಅಂತ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಕಲ್ಲಡ್ಕದಿಂದ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ತಂದೆ ತಾಯಿ. ಸರಿ, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೇನೆ ತಂದೆ. ನನ್ಗೆ ಏನಂದ್ರೆ ನನ್ನ ರಾಶಿ ಭವಿಷ್ಯ ಮತ್ತು ನಕ್ಷತ್ರ ಗೊತ್ತಿಲ್ಲ. ನಿಮ್ಮ ಪೂರ್ತಿ ಹೆಸರೇನು? ನಂದು ಶಾರದಾ ಅಂತ್ರಿ. ಜಾತಕದ ಹೆಸರು ಶಾರದಾ ಅಂತ, ಮತ್ತೆ ರಾಶಿ ಭವಿಷ್ಯ ಯಾವುದು ಗೊತ್ತಿಲ್ಲ ತಂದೆ. ಈಗ ಶಾರದಾ ಅಂದ್ರೆ ಶ್ರವಣ ನಕ್ಷತ್ರ ಮಕರ ರಾಶಿನೇ ಕರೆಕ್ಟ್ ನಿಮ್ದು? ಯಾವ ನಕ್ಷತ್ರ ಗುರುಜಿ? ಶ್ರವಣ ನಕ್ಷತ್ರ ಮಕರ ರಾಶಿ. ನನ್ಗೆ ಅಂದ್ರೆ ತುಂಬಾನೇ ಕಷ್ಟ ತಂದೆ. ನನ್ಗೆ ಏನಂದ್ರೆ ಯಾವಾಗ ಒಳ್ಳೇದಾಗ್ತದೆ ಅಂತ ಗೊತ್ತಿಲ್ಲ. ಸದ್ಯದಲ್ಲೇ ಒಳ್ಳೇದಾಗತ್ತೆ, ಆ ವಿಚಾರ ನಾನು ತಿಳಿಸ್ತೀನಿ. ಯಾಕೆಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಹೆಸರು ನಿಮ್ಮ ಸ್ವರತರಂಗ ಪ್ರಕಾರ ಕರೆಕ್ಟ್ ಆಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿನಲ್ಲಿ ಇರ್ತಕ್ಕಂತಹ ಬಲ ಆ ಭವಿಷ್ಯದೇ ನಡೀತಾ ಇದೆ. ಇವತ್ತು ಮಕರ ರಾಶಿ ಬಗ್ಗೆ ನಾನು ಏನು ಹೇಳಿದ್ದೀನೋ ಅದನ್ನೇ ನಿಮಗೆ ನಡೆಯುತ್ತೆ. ಇಲ್ಲಿವರೆಗೂ ಮಕರ ರಾಶಿಯಲ್ಲಿ ಏನು ಸಮಸ್ಯೆಗಳಿದೆ, ಅದು ಏನು ನೋವು ಅನುಭವಿಸ್ತಾ ಇದ್ದೀರಿ ಅಂತ ನಾನು ಹೇಳಿದ್ದೀನೋ ಅದೆಲ್ಲವೂ ನೀವು ನೋಡ್ಕೊಂಡೇ ಬಂದಿದ್ದೀರಿ, ಆ ಸಮಸ್ಯೆಗಳಲ್ಲೇ ಇದ್ದೀರಿ. ಈ ಸಮಸ್ಯೆ ಶುರುವಾಗಿ ನಿಮಗೆ ಈಗಾಗಲೇ 6 ವರ್ಷ ಆಗಿದೆ. 6 ವರ್ಷದಿಂದ ಅನುಭವಿಸ್ತಾ ಇರತಕ್ಕಂಥ ನೋವಿಗೆ ಒಂದು ಪರಿಹಾರ ತುಂಬ ಹತ್ತಿರದಲ್ಲಿದೆ. ನಾಳೆ ಬರ್ತಕ್ಕಂಥ ಜನವರಿ 14 ಸಂಕ್ರಾಂತಿ ಹಬ್ಬ ಆದಮೇಲೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಸಿಗುತ್ತೆ. ಆ ಹೊಸ ಬೆಳಕು ಸಿಗಲಿಕ್ಕೆ ಈಗಾಗಲೇ ಪೂರ್ವಭಾವಿಯಾಗಿ ಒಂದು ವಾಸ್ತುವಿಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಕಳೆದ 8 ದಿವಸದಿಂದ ಸ್ವಲ್ಪ ಮಟ್ಟಿಗೆ ಬದಲಾವಣೆ ನೋಡ್ತಾ ಇದ್ದೀರಿ ನೀವು. ಅದರಿಂದ ಭಗವತಿಯ ಅನುಗ್ರಹ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಶನಿವಾರ ತಪ್ಪದೀರ ತಲೆಗೆ ಸ್ನಾನ ಮಾಡಿಕೊಂಡು ಅವತ್ತಿನ ದಿವಸ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಎಲ್ಲಾದರೂ ಶನೇಶ್ವರ ದೇವಸ್ಥಾನ ಇದ್ರೆ ಅಲ್ಲಿಂದ ಎಳ್ಳುಬತ್ತಿ ಹಚ್ಚಿ, ಅದು 9 ಶನಿವಾರ ನೀವು ಮಾಡಿದ್ರೆ ತುಂಬಾ ಬದಲಾವಣೆ ತಂದ್ಕೊಳ್ತೀರಿ. ಹೌದು ತಂದೆ. ನನಗೆ ಒಂದು ಹೆಣ್ಣು ಮಗ ಆಗುತ್ತಾ? ಹಲೋ, ನನಗೆ ಒಂದು ಹೆಣ್ಣು ಮಗು ಆಗ್ತದ ತಂದೆ? ಹೆಣ್ಣು ಮಗು ಬೇಕು? ಹೆಣ್ಣು ಮಗು ಬೇಕು ತಂದೆ ನನಗೆ. ಈಗ ಗಂಡಿದ್ಯಾ? ಗಂಡಿದೆ, ಆದ್ರೆ ಅವನಷ್ಟು ಇದಿಲ್ಲ ಗುರುಜಿ. ನನಗೆ ಹೆಣ್ಣು ಮಗು ಒಂದು ಬೇಕಂತ ಆಸೆ ಇದೆ. ನಿನ್ನ ಆಸೆ ನೋಡಮ್ಮ, ಇಲ್ಲಿವರೆಗೂ ನಾನು ಈ ಮಾಧ್ಯಮದಲ್ಲಿ ಕೂತ್ಕೊಂಡು ಈ ಆಸ್ಥಾನದಲ್ಲಿ ಕೂತ್ಕೊಂಡು ಈ ಆಸ್ಥಾನದಲ್ಲಿ ಅಪೇಕ್ಷೆ ಪಟ್ಟು ಕೇಳುವವರೆಲ್ಲರೂ ಸಹಿತ ನನಗೊಂದು ಗಂಡು ಸಂತತಿನೇ ಬೇಕು, ಗಂಡು ಮಗು ಬೇಕು, ಗಂಡು ಆಗುತ್ತಾ, ನನಗೆ 2 ಹೆಣ್ಣಿದೆ, ಒಂದು ಗಂಡ ಆಗುತ್ತಾ ಅನ್ನೋ ಪ್ರಶ್ನೆಯಲ್ಲಿದೆ. ಇದೇ ಪ್ರಪ್ರಥಮ ಮೊದಲನೇದಾಗಿ ಜಿ ಕನ್ನಡದಲ್ಲಿ ನಾನು ಇಲ್ಲಿವರೆಗೂ ಕೂತಂತ ಮೊದಲನೇ ಧ್ವನಿ ಎತ್ತಿ ನನಗೊಂದು ಹೆಣ್ಣು ಮಗು ಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥ ತಾಯಿ ನೀನು. ಈ ಸೃಷ್ಟಿನಲ್ಲಿ ಹೆಣ್ಣೇ ದೊಡ್ಡೋಳು, ಆದ್ರೆ ಹೆಣ್ಣು ಮಗು ಅಂದ ತಕ್ಷಣ ಮೂಗು ಮುರಿತಕ್ಕಂಥವ್ರಿದ್ದಾರೆ. ಅಂತಹವ್ರ ಮಧ್ಯದಲ್ಲಿ ಅಪರೂಪದ ಒಂದು ಪ್ರಶ್ನೆ ನಿನ್ನ ಕಡೆಯಿಂದ ಬಂದಿದೆ. ನಿನ್ನ ಮನಸ್ಸು ನಿನ್ನ ಮನೋಕಾಮನೆ ನೋಡು ತಾಯಿ. ನೀನು ಕಲ್ಲಡ್ಕದಿಂದ ಕಾಲ್ ಮಾಡ್ತಿದ್ಯಾ ಅಲ್ವಮ್ಮ?
ನಿಮ್ಮ ಭಾಗದಲ್ಲಿ ದೇವಿಯರ ಆಸ್ಥಾನ ಸಾಕಷ್ಟು, ಅಲ್ಲಿ ನವದುರ್ಗಿಯರು ನಿಂತಿದ್ದಾರೆ, ಒಂದೊಂದು ದೇವಿಯ ಸಾನ್ನಿಧ್ಯ. ಅಲ್ಲಿರ್ತಕ್ಕಂತಹ ಕಟೀಲು ದುರ್ಗಾಪರಮೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಜೊತೆಗೆ ಆ ಮಂಗಳಾಂಬಿಕೆ, ಎಲ್ಲಾ ದೇವಿಯರ ಅನುಗ್ರಹ ನಿನಗಿದೆ. ನೀನು ಆದಷ್ಟು ಬೇಗ ನಿನ್ನ ಆಸೆಯಂತೆ, ನೀನು ಮನಸ್ಸಲ್ಲಿ ಏನು ಆಸೆ ಇಟ್ಕೊಂಡಿದ್ಯೋ ಆಸೆ ಈಡೇರಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಮಾರ್ಗಶಿರ ಮಾಸದ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತ ತಿರುಮಲ ತಿರುಪತಿ ಶ್ರೀನಿವಾಸನಲ್ಲಿ ಅಲಮೇಲು ಮಂಗಾಪುರ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಶ್ರೀಂ ಓಂ, ಶ್ರೀಂ ಶ್ರೀಂ ಓಂ, ಶ್ರೀಂ ಶ್ರೀಂ ಓಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ವಿಶೇಷವಾಗಿ ಮೊದಲನೇ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಶ್ರೀನಿವಾಸ, ಪ್ರಾರಂಭದ ಹೆಸರು ಭಗವಂತನ ಪ್ರಾರಂಭದ ಹೆಸರಿನಲ್ಲೂ ಶ್ರೀ ಎಂಬತಕ್ಕಂಥ ಆ ಒಂದು ನಾಮಮಂತ್ರ ಇದೆ. ಇವತ್ತಿನ ದಿವಸ ಬಂದಿರತಕ್ಕಂಥ ಬೀಜಾಕ್ಷರಿ ಮಂತ್ರದ ಪ್ರಾರಂಭ ಮಂತ್ರವೂ ಕೂಡ ಶ್ರೀಂ ಎಂಬತಕ್ಕಂಥದ್ದಿದೆ. ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ಬಹಳ ವಿಶೇಷವಾಗಿ ಶ್ರೀಂ ಶ್ರೀಂ ಓಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರ್ತಕ್ಕಂಥದ್ದಿರುತ್ತೆ. ಎಷ್ಟೇ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ಇಷ್ಟು ದಿವಸ ತಾವು ಅನುಭವಿಸಿರ್ತಕ್ಕಂಥ ಎಲ್ಲ ನೋವಿಗೂ ಕೂಡ ಒಂದು ಫುಲ್ ಸ್ಟಾಪ್ ಎಂಬತಕ್ಕಂಥದ್ದಿರುತ್ತೆ. ಒಂದಷ್ಟು ಹೆಚ್ಚಿನ ಸಿಹಿ ಸುದ್ದಿಗಳನ್ನೇ ಕೇಳತಕ್ಕಂಥದ್ದಿರುತ್ತೆ. ಭಗವಂತ ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥ ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತನ ಸಂಪೂರ್ಣ ಕೃಪಾ ಕಟಾಕ್ಷ ನಿಮಗಿದೆ. ಆದರೆ
ಅತಿಯಾದ ಆತ್ಮನಂಬಿಕೆ ನಿಮ್ಮಲ್ಲಿ ಬೇಡ. ಭಗವಂತ ಕೊಟ್ಟಿರ್ತಕ್ಕಂಥ ಆ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಭಗವಂತ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟಿದೆಯಾ, ಇದೇ ರೀತಿ ಆ ಒಂದು ನೆಮ್ಮದಿ ಪ್ರತಿನಿತ್ಯ ನನಗೆ ಸಿಗಲಪ್ಪ, ಕಷ್ಟ ಎಂಬತಕ್ಕಂಥದ್ದು ಕೊಡು, ಪರವಾಗಿಲ್ಲ, ಆದರೆ ಅದನ್ನು ನಿಭಾಯಿಸ್ತಕ್ಕಂಥ ಆ ಒಂದು ಕಷ್ಟವನ್ನು ನೀಗಿಸ್ಕೊಳ್ತಕ್ಕಂಥ ಶಕ್ತಿ ನನಗೆ ಕೊಡು ಸಾಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ಬಂದಿರತಕ್ಕಂಥ ಈ ಒಂದು ಸಂತೋಷದ ಸಮಯವನ್ನು ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೋಚಿಂತಿತ ಕಾರ್ಯವು ಸಿದ್ಧಿಸುವುದು ಖಚಿತ. ಆದರೆ ಪ್ರಾರಂಭದ ಹಂತದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಯಾವುದಕ್ಕೂ ಕೂಡ ಚಿಂತೆ ಮಾಡ್ತಕ್ಕಂಥದ್ದು ಬೇಡ ಎಂಬತಕ್ಕಂಥ ಮಾರ್ಗದರ್ಶನ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಬಂದಿರತಕ್ಕಂಥದ್ದಿದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಸಣ್ಣ ಪುಟ್ಟ ಅಡೆತಡೆಗಳು ಬರ್ತಕ್ಕಂಥದ್ದಿರುತ್ತೆ. ಆದರೆ ಬಂದಿರತಕ್ಕಂಥ ಅಡೆತಡೆಗಳನ್ನು ತಾವು ದೊಡ್ಡ ಮಟ್ಟದಲ್ಲಿ ನಿಮ್ಮ ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು, ಅಯ್ಯೋ ಇಷ್ಟು ಕಷ್ಟ ಬೀಳ್ತಾ ಇದೀನಲ್ಲ, ಇಷ್ಟೆಲ್ಲ ಕಷ್ಟಗಳು ಎದುರಾಗ್ತಾ ಇದೆಯಲ್ಲ ಎಂಬತಕ್ಕಂಥ ಆ ಒಂದು ಮನಸ್ಥಿತಿಯನ್ನು ತಾವು ತಂದುಕೊಳ್ತಕ್ಕಂಥದ್ದಾಗಲಿ, ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಮಾಡ್ತಾ ಇರತಕ್ಕಂಥ ಕೆಲಸದ ಮೇಲೆ ಇರ್ತಕ್ಕಂಥ ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನೂ ಕೂಡ ತಾವು ತೆಗೆದುಕೊಂಡು ಆ ಒಂದು ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಅಲ್ಲೇ ಮಧ್ಯದಲ್ಲಿ ಬಿಡ್ತಕ್ಕಂಥದ್ದಾಗಲಿ ಯಾವುದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಶ್ರೀಂ ಐಂ ಕ್ಲೀಂ ಶ್ರೀಂ, ಶ್ರೀಂ ಐಂ ಕ್ಲೀಂ ಶ್ರೀಂ, ಶ್ರೀಂ ಐಂ ಕ್ಲೀಂ ಶ್ರೀಂ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು 18 ಬಾರಿ ಆದ್ರೂ ಕೂಡ ಉತ್ತರಾಭಿಮುಖವಾಗಿ ನಿಂತು ಪಠನೆಯನ್ನು ಮಾಡಬೇಕು. ಪ್ರಾರಂಭದ ಹಂತದಲ್ಲಿ ಎಲ್ಲಿ ನಿಮಗೆ ಕಷ್ಟ ಆಗ್ತಾ ಇದೆ, ಎಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದೆ, ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಏನೋ ಒಂದು ಕೊಂಕನ್ನು ಹಾಕ್ತಾ ಇದ್ದಾನೆ ಎಂಬತಕ್ಕಂಥ ಪರಿಸ್ಥಿತಿ ಎದುರಾದಾಗ ಈ ಒಂದು ಶ್ರೀಂ ಐಂ ಕ್ಲೀಂ ಶ್ರೀಂ ಈ ಬೀಜಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠನೆಯನ್ನು ಮಾಡಿದ್ದೆ ಆದರೆ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಇದೆಲ್ಲ ಸಮಯದಲ್ಲೂ ಕೂಡ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಪ್ರಾರಂಭ ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಬಹಳ ವಿಶೇಷವಾಗಿ ಮಕರ ಮತ್ತು ಕುಂಭ ಇವರಿಬ್ಬರಿಗೂ ಕೂಡ ಇವತ್ತಿನ ದಿವಸ ಒಂದು ರೀತಿ ಪಾಸಿಟಿವೇ ಇದೆ. ಮಕರ ಮತ್ತು ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಶನೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಓಂ ಶಂ ಶನೇಶ್ವರ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿದ್ದೇ ಆದರೆ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದಿರುತ್ತೆ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ಭಯಭೀತರಾಗ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದೇ ಮನಸ್ಸಿನಿಂದ ತಾವು ಏನೊಂದು ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡು ಮನಸ್ಥಿತಿ, ಏನಪ್ಪ ಕೆಲಸ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಮನಸ್ಥಿತಿ, ಅಯ್ಯೋ ನಾನು ಆ ಕೆಲಸ ಮಾಡಬೇಕಾದ್ರೆ ಎಡುತ್ತೀನೇನೋ ಎಂಬತಕ್ಕಂಥ ಪರಿಸ್ಥಿತಿ, ಇನ್ಯಾರು ಬಂದದಕ್ಕೆ ಕೊಂಕನ್ನು ಹಾಕ್ತಾರೋ ಎಂಬತಕ್ಕಂಥ ಪರಿಸ್ಥಿತಿ, ಆ ಒಂದು ಭಯದಲ್ಲೇ ತಾವು ಎಲ್ಲರೂ ಕೂಡ ಸಿಲುಕಿಕೊಂಡಿರ್ತೀರ ಹೊರತಾಗಿ ಆ ಒಂದು ಭಯದಿಂದ ಆಚೆ ಬಂದು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧಾಭಕ್ತಿಯನ್ನು ತೋರ್ತಕ್ಕಂಥದ್ದಾಗಲಿ, ಆಸಕ್ತಿಯನ್ನು ತೋರ್ತಕ್ಕಂಥದ್ದಾಗಲಿ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಈ ಒಂದು ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಮತ್ತೊಂದು ಮಾರ್ಗದರ್ಶನ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಸಾಂದ್ರತೆ ಜಾಸ್ತಿ ಇದೆ. ವಾಹನವನ್ನು ಚಲಿಸುವಾಗ ಬಹಳ ಜೋಪಾನ. ಯಾಕೆ ಅಂದರೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ನೋಡಿ, ಕಾಕ್ತಾಳಿಯಾಗಿ ನಿಮ್ಮ ಗ್ರಹಗತಿಗಳಲ್ಲೂ ಸಮಸ್ಯೆ ಇದೆ, ವಾತಾವರಣದಲ್ಲೂ ಸಮಸ್ಯೆ ಇದೆ. ಏನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿ
ಶ್ರದ್ಧಾಭಕ್ತಿಯಾಗಿ ಗಣಪತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ವಿಘ್ನ ನಿವಾರಕ ಗಣಪತಿ, ಸಂಕಷ್ಟಹರ ಗಣಪತಿ, ಏನೇ ಒಂದು ಸಂಕಷ್ಟ ಬರಲಿ, ಏನೇ ಒಂದು ವಿಘ್ನ ಬರಲಿ, ಎಲ್ಲವನ್ನೂ ಕೂಡ ನಿವಾರಣೆ ಮಾಡತಕ್ಕಂಥ ಗಣಪತಿ, ಅಂತಹ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಏನಪ್ಪ ಅಂದರೆ ಬಹಳ ಚುಟುಕಾಗಿದೆ, ಆದರೆ ಅನುಷ್ಠಾನವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಾ. ಆ ಅನುಷ್ಠಾನ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅಶುಭ ಫಲದಲ್ಲಿ ಇರುವಂತಹ ರಾಶಿಗಳವರು ಯಾವ ರೀತಿಯಾದಂತಹ ಚುಟುಕಾದ ಅನುಷ್ಠಾನವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಶ್ರೀನಿವಾಸ್ ಶರ್ಮಾ ಅವರಿಂದ ಈಗ ತಿಳ್ಕೊಳ್ಳೋಣ. ತಿಳಿಸ್ಕೊಡಿ. ಹೌದು, ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಅನುಷ್ಠಾನ ಏನೋ ಬಹಳ ಚುಟುಕಾಗಿರ್ತಕ್ಕಂಥದ್ದೇ, ಆದರೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಯಾಸವನ್ನು ಬೀಳಬೇಕಾಗುತ್ತೆ. ಯಾಕೆ ಅಂದರೆ ಈ ಒಂದು ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ನೀವು ಆಚೆ ಕಡೆಯಿಂದ ತೊಗೊಂಡು ಬರಬೇಕಾಗಿರ್ತಕ್ಕಂಥದ್ದು ಒಂದೇ ವಸ್ತು, ಗರಿಕೆ. ಗಣಪತಿ ಅಂದಮೇಲೆ ಗರಿಕೆ ಅನುಷ್ಠಾನ ನಾವು ಮಾಡಲೇಬೇಕು. ಆದರೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಆ ಒಂದು ಸಾಮಗ್ರಿಗಳೇನಪ್ಪ, 2 ವಿಳೆದೆಲೆ ಅಡಿಕೆ, 2 ವಿಳೆದೆಲೆ, 2 ಅಡಿಕೆ, ಇದಿಷ್ಟನ್ನು ಸಿದ್ಧಪಡಿಸ್ಕೊಳ್ಳಿ. ಅಪ್ಪಟ ಶ್ರೀಗಂಧವನ್ನು ಸಿದ್ಧಪಡಿಸ್ಕೊಳ್ಳಿ. ಆದರೆ ಮಾರುಕಟ್ಟೆಯಿಂದ ತಗೊಂಡು ಬರಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ತಾವು ಗರಿಕೆ. ಇಲ್ಲಿ ತಮಗೊಂದು ಆಪ್ಷನ್ ಏನಪ್ಪ ಅಂದರೆ, ತಾವು ಮೊದಲನೇದಾಗಿ ನಿಮ್ಮ ವಾಸ್ತುಗೃಹದಲ್ಲಿ 2 ವಿಳೆದೆಲೆಯನ್ನು ತೆಗೆದುಕೊಂಡು ಅಪ್ಪಟ ಶ್ರೀಗಂಧದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ನೋಡಿ. ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಳ್ಬೇಕು. 2 ವಿಳೆದೆಲೆಯನ್ನು ತೆಗೆದುಕೊಂಡು ಅಪ್ಪಟ ಶ್ರೀಗಂಧದಿಂದ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿಮ್ಮ ಉಂಗರದ ಬೆರಳಲ್ಲೇ ಬರಿಬೇಕು. ನಿಮ್ಮ ಬಲಗೈ ಉಂಗರದ ಬೆರಳಿನಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಆ ಒಂದು ಬೀಜಾಕ್ಷರಿ ಮಂತ್ರದ ಮಧ್ಯದಲ್ಲಿ ಆ ಒಂದು 2 ಅಡಿಕೆಯನ್ನು ಇಟ್ಟು, ಒಂದು ವೇಳೆ ತಾವೇನಾದರೂ ಮಾರುಕಟ್ಟೆಯಿಂದ ತಗೊಂಡು ಬಂದು ನಿಮ್ಮ ವಾಸ್ತುಗೃಹದಲ್ಲೇ ಈ ಒಂದು ತಂತ್ರಸಾರವನ್ನು ಮಾಡೋದಾದರೆ ಈ ಒಂದು ಅನುಷ್ಠಾನವನ್ನು ಮಾಡಬೇಕು. ಆ ಒಂದು ಗರಿಕೆ 21 ಗರಿಕೆಯನ್ನು ತೆಗೆದುಕೊಂಡು ಬಂದು ಓಂ ಗಂ ಗಣಪತೆ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಒಂದೊಂದು ಗರಿಕೆಯನ್ನು ಕೂಡ ಆ ಒಂದು ವಿಳೆದೆಲೆಯ ಮಧ್ಯಭಾಗದಲ್ಲಿ ಇಡತಕ್ಕಂಥದ್ದು. ಇದು ಒಂದು ಆಪ್ಷನ್. ಅಂದರೆ ಯಾಕೆ ಅಂದರೆ ಇದನ್ನು ವಾಸ್ತುಗೃಹದಲ್ಲೇ ಈಗಾಗಲೇ ಇದ್ದು ಆಫೀಸಿಂದ ಲೇಟಾಗಿ ಹೋಗ್ತಾ ಇದ್ದೀರಿ, ಇಲ್ಲಾಂದರೆ ವ್ಯವಹಾರ ಮಾಡ್ತಕ್ಕಂಥ ಜಾಗಕ್ಕೆ ಇನ್ನು ಲೇಟಾಗಿ ಹೋಗ್ತೀರಿ ಅಂದಾಗ ಮಾತ್ರ. ಇಲ್ಲ ಅಂದರೆ ನಿಮ್ಮ ವಾಸ್ತುಗೃಹದಲ್ಲೇ ನಾನೀಗಾಗಲೇ ತಿಳಿಸ್ಕೊಟ್ಟ ಹಾಗೆ ವಿಳೆದೆಲೆಯ ಮೇಲೆ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ 2 ಅಡಿಕೆಯನ್ನು ಇಟ್ಟು ಗಮ್ ಗಣಪತೆ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡಿ ಮಾರ್ಗ ಮಧ್ಯದಲ್ಲಿ ಹೋಗ್ತಾ ಗರಿಕೆಯನ್ನು ತೆಗೆದುಕೊಂಡು ಅಲ್ಲಿ ಗಣಪತಿಯ ದೇವಸ್ಥಾನದಲ್ಲಿ ಭಗವಂತನ ಮುಂದೆ ಕೂತ್ಕೊಂಡು 21 ಗರಿಕೆಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥದ್ದು. ವಾಸ್ತುಗೃಹದಲ್ಲೇ ಮಾಡ್ತಕ್ಕಂಥವ್ರಿಗೆ ಒಂದೊಂದು ಗರಿಕೆಯನ್ನು ಕೂಡ ತೆಗೆದುಕೊಂಡು ಓಂ ಗಮ್ ಗಣಪತೆ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಗಣಪತಿಯ ಫೋಟೋ ಮುಂದೆನೋ ವಿಗ್ರಹ ಮುಂದೆನೋ, ಯಾಕೆಂದ್ರೆ ಗಣಪತಿಯ ವಿಗ್ರಹ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರುತ್ತೆ, ಇಲ್ಲ ಎಂಬತಕ್ಕಂಥ ಮಾತೇ ಇಲ್ಲ. ಒಂದು ವೇಳೆ ಇಲ್ಲ ಅಂದರೆ ದೇವರ ಮನೆಯಲ್ಲಿ ಗಣಪತಿಯ ಫೋಟೋ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಅನುಷ್ಠಾನ ಕೇಳಲಿಕ್ಕೆ ಮಾಡಲಿಕ್ಕೆ ಬಹಳ ಈಸಿ, ಆದರೆ ನೀವು ಮಾಡಿದ್ದೇ ಆದರೆ ಇದರಿಂದ ಸಾಕಷ್ಟು ಹೆಚ್ಚಿನ ಮಟ್ಟದ ಅಚ್ಚರಿಯನ್ನು ತಾವೆಲ್ಲರೂ ಕೂಡ ಅನುಭವಿಸ್ತಕ್ಕಂಥದ್ದಿರುತ್ತೆ, ಕಾಣ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಈ ಒಂದು ಅನುಷ್ಠಾನವನ್ನು ಮಾಡಿ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಈ ಒಂದು ಅನುಷ್ಠಾನ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಮಾಡ್ಬೋದು, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಾಡ್ಬೋದು, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಾಡ್ಬೋದು, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಾಡ್ಬೋದು. ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಭಾನುವಾರದ ಕಾರ್ಯಕ್ರಮ ನಿನ್ನೆ ಹೇಳಿದೆ, ಬಹಳ ವಿಶೇಷವಾಗಿರ್ತಕ್ಕಂಥ ವನಸಿರಿ ಒಂದನ್ನು ನಿಮ್ಮೆಲ್ರಿಗೂ ಕೂಡ ಹೇಳ್ಕೊಡ್ತೀನಿ. ಆ ಒಂದು ವನಸಿರಿಯಿಂದ ಮಾಡ್ತಕ್ಕಂಥ ಅನುಷ್ಠಾನವನ್ನು ನಿಮ್ಮೆಲ್ರಿಗೂ ಕೂಡ ಹೇಳ್ಕೊಡ್ತೀನಿ ಅಂತ. ಆದರೆ ಈ ಭಾನುವಾರದಂದು ಬಹಳ ವಿಶೇಷವಾಗಿ ನಿಮ್ಮ ವಾಸ್ತುಗೃಹದಲ್ಲೇ ಮಾಡ್ಕೊಳ್ತಕ್ಕಂಥ ಒಂದು ತಂತ್ರಸಾರ, ಈ ಒಂದು ತಂತ್ರಸಾರ ಬಹಳ ಅದ್ಭುತ, ಬಹಳ ಶಕ್ತಿಯುತ. ಆದರೆ ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರಕ್ಕೆ ಏನಕ್ಕೆ ಗುರುಗಳೇ ಇವತ್ತಿನ ದಿವಸ ಇಷ್ಟು ಬೇಗ ತಿಳಿಸ್ತಾ ಇದ್ದೀರಾ ಅಂದರೆ, ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ನೀವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ನೀವೇನೋ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ದೂರವಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥದ್ದು ಏನೂ ಇಲ್ಲ. ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥದ್ದೇ ಒಂದು ವನಸಿರಿ ಮಾತ್ರ ನಿಮ್ಮ ಬೆಂಗಳೂರಲ್ಲಿ ಸಿಗುತ್ತೆ. ಈಗಾಗಲೇ ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದೆ, ಆ ವನಸಿರಿಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಲೇ ಹೇಳ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ಗಮನ ಬಿಟ್ಟು ಕೇಳಿಸ್ಕೊಳ್ಳಿ. ಎಡಮುರಿ ಬಲಮುರಿ, ಮೊದಲನೇದಾಗಿ ಎಡಮುರಿ ಬಲಮುರಿಯನ್ನು ಸಿದ್ಧಪಡಿಸಿಟ್ಕೊಳ್ಬೇಕು ಮತ್ತು ಜಾಕಾಯನ್ನು ಸಿದ್ಧಪಡಿಸಿಟ್ಕೊಳ್ಬೇಕು. ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್ ಪ್ಲಾಂಟ್, ನಾನು ನಿನ್ನೆ ತಾನೇ ಹೇಳಿದೆ, ಟಚ್ ಮಿ ನಾಟ್ ಪ್ಲಾಂಟು, ಮುಟ್ಟಿದ್ರೆ ಮುನಿ, ಅದನ್ನು ಕೂಡ ತಾವು ಸಿದ್ಧಪಡಿಸ್ಕೊಳ್ಬೇಕು. ಮತ್ತು ಪ್ಯೂರ್
ಪಚ್ಕರ್ಪೂರ ಅಂದಮೇಲೆ ಪ್ಯೂರೇ, ಆ ಒಂದು ಪಚ್ಕರ್ಪೂರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಅದರಲ್ಲಿ ಬಿಳ್ಳೆಗಳು ಬರುತ್ತೆ ಮತ್ತು ಗಡ್ಡೆ ಬರುತ್ತೆ. ಗಡ್ಡೆಯನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಬಿಳ್ಳೆಗಳು ಒಂದು ವೇಳೆ ಸಿಕ್ಕಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು, ಇಲ್ಲ ಅಂತ ಏನಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಎಡಮುರಿ, ಬಲಮುರಿ, ಜಾಕಾಯಿ, ಮುಟ್ಟಿದ್ರೆ ಮುನಿ ಮತ್ತು ಪಚ್ಕರ್ಪೂರ ಇದಿಷ್ಟನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತಕರವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ಕೂಡ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಡ್ತಕ್ಕಂಥದ್ದಿರುತ್ತೆ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ. ಇನ್ನು ಇದೆಲ್ಲವೂ ಒಂದು ರೀತಿ ಆದರೆ, ನಮ್ಮ ಭಾನುವಾರದ ಕಾರ್ಯಕ್ರಮದಲ್ಲಿ ಪ್ರಾರಂಭದ ಹಂತದಲ್ಲಿ 1-2 ಬ್ರೇಕ್ಗಳಾಗೋವರೆಗೂ ಕೂಡ ನಾನು ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಅದರ ಈಗಾಗಲೇ ಸಾಕಷ್ಟು ಜನ ಈ ಒಂದು ವಿಚಾರವಾಗಲಿ ಮಾತಾಡಿದ್ದೀರಿ. ನಾನು ಆಚೆ ಕಡೆ ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಕೂಡ ತಾವೆಲ್ಲರೂ ಕೂಡ ವ್ಯಕ್ತಪಡಿಸಿದ್ದೀರಿ, ಗುರುಗಳೇ ಭಾನುವಾರದ ಕಾರ್ಯಕ್ರಮ ಮಾತ್ರ ನಮ್ಗೆ ಅಚ್ಚುಮೆಚ್ಚು, ತಾವೆಷ್ಟು ಚೆನ್ನಾಗಿ ಮಾತಾಡ್ತೀರಿ ಅಂತ ಹೇಳಿ. ಅಂತಹ ಒಂದು ಸಂಭಾಷಣೆಯೂ ಕೂಡ ಇರುತ್ತೆ. ತಾವೆಲ್ಲರೂ ಕೂಡ ಕಾದು ವೀಕ್ಷಣೆಯನ್ನು ಮಾಡಿ ಭಾನುವಾರದ ಕಾರ್ಯಕ್ರಮವನ್ನು. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.